ಹೇ ಗಾಯ್ಸ್, ವೆಲ್ಕಮ್ ಟು ಬೈಕ್ ಟು ಡಿಗ್ರಿ. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಎ ಪ್ರಾಜೆಕ್ಟ್ ಅನ್ನು ಇಟ್ಕೊಂಡು ಬಂದಿದ್ದೇವೆ. ಸೊ ಶ್ರೀಕರ, ವಾಟ್ ಆರ್ ವಿ ಗೋಯಿಂಗ್ ಟು ಬಿಲ್ಡ್? ವಿ ಆರ್ ಬಿಲ್ಡಿಂಗ್ ಎ ಮೆಂಟರ್. ವಾಟ್ ಇಸ್ ದಟ್ ಡು? ನೀವು ಪ್ರಾಂಪ್ಟ್ ಕೊಟ್ರೆ ನಿಮಗೆ ಎಕ್ಸ್ಪ್ಲನೇಷನ್, ರೋಡ್ ಮ್ಯಾಪ್, ಕ್ವಿಜ್ ಕೊಡ್ತಾರೆ. ಎಂತ ಪ್ರಾಂಪ್ಟ್ ಕೊಡ್ಬೇಕು? ಲೈಕ್ ಜೆನ್ನೆ ಅಂತ ಟಾಪಿಕ್ ಅಂತ ಹೇಳಿದ್ರೆ ಜೆನ್ನೆ ಅಂತ ಕೊಟ್ಟರೆ ಸರ್, Okay. ರೋಡ್ ಮ್ಯಾಪ್, ಎಕ್ಸ್ಪ್ಲನೇಷನ್, ಕ್ವಿಜ್ ನಿಮಗೆ ಜನರೇಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ನೀವು ಯಾವ್ದಾದ್ರು ಹೊಸದಾಗಿರುವಂತ ವಿಷಯವನ್ನು ಕಲಿಬೇಕು ಅಂತಿದ್ರೆ ಆ ವಿಷಯದ ಬಗ್ಗೆ ಕೊಟ್ರೆ ನಿಮ್ಗೆ ಎಂಟೈರ್ ರೋಡ್ ಮ್ಯಾಪ್ ಕೊಡುತ್ತೆ, ಪ್ರಾಜೆಕ್ಟ್ಸ್ ಕೊಡುತ್ತಾ, ಪ್ರಾಜೆಕ್ಟ್ಸ್ ಎಲ್ಲ ಎಕ್ಸ್ಪ್ಲನೇಷನ್ ಕೊಡುತ್ತೆ, ನೆಕ್ಸ್ಟ್ ಕ್ವಿಜ್. ಆಸಮ್. ಸೊ ಹಾಗಿದ್ರೆ ನಿಮ್ಗೆ ಎಂಟೈರ್ ಒಂದು ವಿಷಯವನ್ನೇ ಕಂಪ್ಲೀಟ್ ಆಗಿ ಕಲಿಬಹುದು. ಓಕೆ, ವಾಟ್ ಆರ್ ದ ಟೆಕ್ ಸ್ಟ್ಯಾಕ್ಸ್ ಆರ್ ವಿ ಗೋಯಿಂಗ್ ಟು ಯೂಸ್ ಹಿಯರ್? ಐ ಆಮ್ ಯೂಸಿಂಗ್ ರಿಯಾಕ್ಟ್ ಫಾರ್ ಫ್ರಂಟ್ ಎಂಡ್ ಬೇಸಿಕಲಿ. ಓಕೆ, ನೋಡ್, Okay. ಎಕ್ಸ್ಪ್ರೆಸ್, ದೆನ್ ಪೈಥಾನ್. Okay, so we are using 3 programming languages here, Robin. 2 programming language and 1 framework. Yeah. So ಯಾವ LLM ಯೂಸ್ ಮಾಡ್ತೀರಿ? ಓಪನ್ ಓಪನ್ ಎ LLM. So fine. So we're building an end-to-end project, guys. So ಈ ಪ್ರಾಜೆಕ್ಟ್ ಇದು ಮೂಲ ಉದ್ದೇಶ ಏನಂತ ಹೇಳಿದ್ರೆ to give you an entire picture about how an AI application works. ಇದರಲ್ಲಿ ನಾವು ಫ್ರಂಟ್ ಎಂಡ್ ಮಾಡ್ತಿದ್ದೇವೆ, ಬ್ಯಾಕ್ ಎಂಡ್ ಮಾಡ್ತಿದ್ದೇವೆ, ಅದ್ರ ಜೊತೆಗೆ ನಾವು LLM ಅನ್ನು ಕೂಡ ಇಂಟಿಗ್ರೇಟ್ ಮಾಡ್ತಾ ಇದ್ದೇವೆ. ಸೊ ಡೋಂಟ್ ವರಿ, ನಮ್ಮ AI ಇಂಜಿನಿಯರ್ ಸೀರೀಸ್ ಕಂಟಿನ್ಯೂ ಆಗ್ತಾ ಇದೆ. ಅದರ ನಡುವಲ್ಲಿ ಶ್ರೀಕರ್ ಒಂದು ಐಡಿಯಾ ಬಂದು ನನ್ನ ಹತ್ರ ಹೇಳಿದ್ರು. ಸೊ ಆ ಐಡಿಯಾವನ್ನು ನಾವಿಲ್ಲಿ ಸ್ಪಿನ್ ಆಫ್ ಮಾಡಿ ಒಂದು ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ವಿದೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಇಂಟು ದ ಪ್ರಾಜೆಕ್ಟ್. Today we are going to build a project. ಇದು ಒಂದು ಕಾಮನ್ ಚಾಟ್ಬೋಟ್ ಅಲ್ಲ, ಇಟ್ಸ್ AI ಇಂಜಿನಿಯರಿಂಗ್ ಪ್ರಾಜೆಕ್ಟ್, ಆಕ್ಚುಯಲ್ AI ಇಂಜಿನಿಯರಿಂಗ್ ಪ್ರಾಜೆಕ್ಟ್. ಓಕೆ, ನಾನು ಈ ಪ್ರಾಜೆಕ್ಟ್ ನನ್ನ ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮಗೆ ಡಾಕರ್ ಮತ್ತು ಚೆನ್ನೈ ಅಂತ ಎರಡು ಟಾಪಿಕ್ ಕಲಿಬೇಕು, ಅಥವಾ ಎರಡರಲ್ಲಿ ಒಂದು ಟಾಪಿಕ್ ಕಲಿಬೇಕು ಅಂತ ಹೇಳಿ ಉಂಟು. ಸೊ ನೀವು ಹೇಗೆ ಕಲಿತೀರಿ? ನಿಮ್ಮ ಹತ್ರ ಎರಡು ಆಪ್ಷನ್. ಒಂದು, ಗಿವಿಂಗ್ ಅ ಲಾಂಗ್ ಅಂಡ್ ಡೀಟೇಲ್ಡ್ ಪ್ರಾಂಪ್ಟ್ ಫಾರ್ ಚಾಟ್ಬೋಟ್ಸ್. ಚಾಟ್ಬೋಟ್ಸ್ ಪ್ರತಿಯೊಂದು, ಈಗ ರೋಡ್ ಮ್ಯಾಪ್ ಬರ್ಬೇಕಂತಂದ್ರೆ, ಎಕ್ಸ್ಪ್ಲನೇಷನ್ ಬರ್ಬೇಕಂತಾದ್ರೆ, ಅಥವಾ ಕ್ವಿಜ್ ಬರ್ಬೇಕಂತ ಪ್ರತಿಯೊಂದಕ್ಕೂ ಒಂದೊಂದು ಪ್ರಾಂಪ್ಟ್ ಕೊಟ್ಟುಕೊಂಡು ಕಲಿಯುದು. ಇಲ್ಲಂತಾದ್ರೆ ಓಲ್ಡ್ ಮೆಥಡ್, ಯಾವುದು ಯೂಟ್ಯೂಬ್ ನೋಡ್ತೀರಿ, ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ತೀರಿ, ವಿಡಿಯೋ ನೋಡಿ ಅದರ ಡಿಸ್ಕ್ರಿಪ್ಷನ್ ಇರುವ ಡಾಕ್ಯುಮೆಂಟ್ ಅನ್ನ ಡೌನ್ಲೋಡ್ ಮಾಡ್ತೀರಿ. ಅದಾದ್ಮೇಲೆ ಅದರ ಮೇಲೆ ಗೂಗಲ್ ಸರ್ಚ್ ಮಾಡ್ತೀರಿ. ಅದಾದ್ಮೇಲೆ ರೋಡ್ ಮ್ಯಾಪಿಗೋಸ್ಕರ ಸರ್ಚ್ ಮಾಡ್ತೀರಿ. ಅದಾದ್ಮೇಲೆ ಯಾವ್ದಾದ್ರು ಕೋರ್ಸಸ್ ಉಂಟು ಅಂತ ನೋಡ್ತೀರಿ. ಕೋರ್ಸಸ್ ಬೈ ಮಾಡಿ ನೆಕ್ಸ್ಟ್ ಅದರಲ್ಲಿ ಕ್ವಿಜ್ ಅಟೆಂಡ್ ಆಗಿ ಕಲಿತೀರಿ. ಸೊ ಇಷ್ಟು ಲಾಂಗ್ ಪ್ರೊಸೆಸ್. ಇದು ಎರಡು ಕೂಡ ಲಾಂಗ್ ಪ್ರೊಸೆಸ್ ಆಗ್ತದೆ. ಈಗ ಪ್ರತಿಯೊಂದು ಕೂಡ ಕರೆಕ್ಟ್ ಆದ ಪ್ರಾಂಪ್ಟ್ ಕೊಟ್ಟರೆ ಮಾತ್ರ ಔಟ್ಪುಟ್ ಕರೆಕ್ಟ್ ಆಗಿ ಕೊಡ್ತೀವಿ ಚಾಟ್ ಬಾಟ್. ಇಲ್ಲಂತಾದ್ರೆ ಕರೆಕ್ಟ್ ಆದ ಔಟ್ಪುಟ್ ಕೊಡ್ತೇವೆ. ಸೊ ಇದು ಎರಡು ಆಪ್ಷನ್ ಇಲ್ಲ, ಒಂದೇ ರಿಪ್ಲೇಸ್ ಮಾಡಿದ್ರೆ ಹೇಗೆ? ಸೊ ದಟ್ ಈಸ್ ವಾಟ್ AI ಮೆಂಟರ್ ಈಸ್. ಪ್ರಾಜೆಕ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಪ್ರಾಜೆಕ್ಟಿನ ಡೆಮೋ ಅಥವಾ ಹೇಗೆ ಪ್ರಾಜೆಕ್ಟ್ ಬಿಲ್ಡ್ ಆಗಿದೆ ಅಂತ ತೋರಿಸಿದಲ್ಲಿ. ಸೊ ದಿಸ್ ಇಸ್ ವಾಟ್ ದ AI ಮೆಂಟರ್ ಈಸ್. ಇಲ್ಲಿ ನಿಮಗೆ ಯಾವುದೇ ಟಾಪಿಕ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಡಾಕರ್ ಹಾಕಿದ್ರೆ ಡಿಫಿಕಲ್ಟಿ ಸೆಲೆಕ್ಟ್ ಮಾಡಬಹುದು. ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ಡ್ ಅಂತ. ಐ ಗೋ ವಿತ್ ಇಂಟರ್ಮೀಡಿಯೇಟ್ ಫಾರ್ ನಾವು. ನೆಕ್ಸ್ಟ್ ಜನರೇಟ್ AI ಲರ್ನಿಂಗ್ ರಿಪೋರ್ಟ್ ಅಂತ ಮಾಡಿದ್ರೆ ಇಲ್ಲಿ ರಿಪೋರ್ಟ್ ಜನರೇಟ್ ಆಗ್ತದೆ. ಜನರೇಟಿಂಗ್ ಲರ್ನಿಂಗ್ ರಿಪೋರ್ಟ್ ಮ್ಯಾಪ್, ಜನರೇಟಿಂಗ್ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್, ಜನರೇಟಿಂಗ್ ಇಂಟರಾಕ್ಟಿವ್ ಕ್ವಿಜ್ ಅಂತ. ಇದು 3 ಸ್ಟೆಪ್ ರನ್ ಆದ ಮೇಲೆ ನಿಮಗೆ ಡೀಟೇಲ್ಡ್ ಆದಂತಹ ರೋಡ್ ಮ್ಯಾಪ್, ಎಕ್ಸ್ಪ್ಲನೇಷನ್ ಅಂಡ್ ಕ್ವಿಜ್ ಕೊಡ್ತದೆ. ನೋಡಿ, ಇದು ರೋಡ್ ಮ್ಯಾಪ್. ಅಪ್ ಟು 7 ಸ್ಟೇಜಸ್ ಉಂಟು ಹೇಗೆ ಕಲಿಬೇಕು ಅಂತ. ನೆಕ್ಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್, ಅದು ಹೇಗೆ ಅಂತ ಹೇಳಿದ್ರೆ ಈಗ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಜಸ್ಟ್ ಸಮ್ಮರಿ ಕೊಟ್ಟಿದೆ, ಹೇಗೆ ಅಂದ್ರೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಪ್ರತಿಯೊಂದು ಟಾಪಿಕ್ಸ್. ನೆಕ್ಸ್ಟ್ ಕ್ವಿಜ್. ಕ್ವಿಜ್ ಅಲ್ಲಿ ನೀವು ಈಗ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ರೆ ಕರೆಕ್ಟ್ ಆದ ಆನ್ಸರ್ ಅಂತಾರೆ, ಕರೆಕ್ಟ್ ಆದ ಆನ್ಸರ್ ತೋರಿಸ್ತದೆ. ಕ್ವಿಜ್ ಕ್ವಿಜ್ ಟ್ಯಾಪ್ ಮಾಡಿದ್ದು ಇನ್ಕರೆಕ್ಟ್ ಅಂತಾರೆ, ಇನ್ಕರೆಕ್ಟ್ ಅಂತ ತೋರಿಸ್ತದೆ. ಲೈಕ್ ದಿಸ್. ದಿಸ್ ಈಸ್ ಹೌ ದ AI ಮೆಂಟರ್ ಇಸ್ ಡನ್, ಅಥವಾ AI ಮೆಂಟರ್ ಪ್ರಾಜೆಕ್ಟ್ ಹೇಗೆ ಔಟ್ಪುಟ್ ಹೇಗೆ ಅಂತ ತೋರಿಸಿದ್ದೇನೆ. ನೆಕ್ಸ್ಟ್ ವಿ ಮೂವ್ ಟು ದ ಕೋಡ್. ಫ್ರಂಟ್ ಎಂಡ್ ಅಲ್ಲಿ ಯಾವುದೆಲ್ಲ ಫೈಲ್ಸ್ ಬರ್ತದೆ? ಮೇನ್ ಡಾಟ್ JSX, ಆಪ್ ಡಾಟ್ JSX, ಇಂಡೆಕ್ಸ್ ಡಾಟ್ JSX, ಮೆಂಟರ್ ಪೇಜ್, ನೆಕ್ಸ್ಟ್ ಯೂಸ್ ಮೆಂಟರ್ ರಿಪೋರ್ಟ್ ಡಾಟ್ JSX, ಹಾಗೆಲ್ಲ ಸುಮಾರು ಟೈಪಿನ ಫೈಲ್ಸ್ ಬರ್ತದೆ. ಎಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ನೋಡ್ತಾ ಹೋಗುವ ಹೇಗೆ ಅಂತೇಳಿ. ಸೊ ಮೇನ್ ಡಾಟ್ JSX ಸ್ಟಾರ್ಟಿಂಗ್ ಫ್ರಮ್ ದ್ಯಾಟ್. ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್. ಈ ಕೋಡ್ಸ್ ಲೈನ್ ಅಂತ ಹೇಳ್ತಾ ಅಂತ ಹೇಳಿದ್ರೆ ರಿಯಾಕ್ಟ್ ಹೇಳುವಂತಹ ಒಂದು ಲೈಬ್ರರಿನ ನಾವು ಇಂಪೋರ್ಟ್ ಮಾಡಿಕೊಂಡಿದ್ದೇವೆ. ನೆಕ್ಸ್ಟ್ ಇಂಪೋರ್ಟ್ ರಿಯಾಕ್ಟ್ ಡಾಮ್ ಫ್ರಮ್
ರಿಯಾಕ್ಟ್ ಡಾಮ್ ಸ್ಲಾಶ್ ಕ್ಲೈಂಟ್ ಅಂತ. ರಿಯಾಕ್ಟ್ ಡಾಮ್ ರೆಂಡರ್ ಇಂಪೋರ್ಟ್ ಗೆ ಯೂಸ್ ಮಾಡ್ತೇವೆ. ರಿಯಾಕ್ಟ್ ಡಾಮ್ ಅನ್ನು ನಾವು ರೆಂಡರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಈಗ ಯು ಐ ಡಿಸ್ಕ್ರೈಬ್ ಆಗ್ಲಿಕ್ಕೆ ಇದಕ್ಕೆಲ್ಲ ಯೂಸ್ ಮಾಡೋದು ರಿಯಾಕ್ಟ್ ಡಾಮ್. ನೆಕ್ಸ್ಟ್ ಇಂಪೋರ್ಟ್ ಆಪ್ ಫಾರ್ ಆಪ್ ಡಾಟ್ JSX. ರೂಟ್ ಅಪ್ಲಿಕೇಶನ್ ಕಾನ್ಸೆಪ್ಟ್ ಇಂಪೋರ್ಟ್ ಮಾಡ್ತೀವಿ ಈ ಕೋಡ್ ಲೈನ್ ಅಲ್ಲಿ ರೂಟ್ ಕಾನ್ಸೆಪ್ಟ್ ಫೈಲ್ ಇಂಪೋರ್ಟ್ ಮಾಡ್ತೇವೆ. ನೆಕ್ಸ್ಟ್ ಇಂಪೋರ್ಟ್ ಇಂಡೆಕ್ಸ್ ಡಾಟ್ CSS. ಇದು ಟೈಲ್ವಿಂಡ್ CSS ಸ್ಟೈಲಿಂಗ್ ಇಂಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ರಿಯಾಕ್ಟ್ ಡಾಮ್ ಕ್ರಿಯೇಟ್ ರೂಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ರೂಟ್ ರೆಂಡರ್. ಇಂಡೆಕ್ಸ್ HTML ಅಲ್ಲಿ ರೂಟ್ ID ಇಂದ HTML ಎಲಿಮೆಂಟ್ ಫೈಂಡ್ ಮಾಡ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ರಿಯಾಕ್ಟ್ ಡಾಮ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ನೆಕ್ಸ್ಟ್ ಇಟ್ಸ್ ರಿಯಾಕ್ಟ್ ಡಾಟ್ ಸ್ಟ್ರಿಕ್ಟ್ ಮೋಡ್ ಅಂತ. ಆ್ಯಪಿನ ರಿಯಾಕ್ಟ್ ಸ್ಟ್ರಿಕ್ಟ್ ಮೋಡ್ ಇನ್ಸೈಡ್ ಅಲ್ಲಿ ರ್ಯಾಪ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಆಪ್ ಅಂತ ಹೇಳಿದ್ರೆ ಇದು ಆಪ್ ಡಾಟ್ JSX ಉಂಟಲ್ಲ, ಇದನ್ನ ಸ್ಟ್ರಿಕ್ಟ್ ಮೋಡಿನ ಒಳಗಡೆ ರ್ಯಾಪ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡೋದು ರಿಯಾಕ್ಟ್ ಡಾಟ್ ಸ್ಟ್ರಿಕ್ಟ್ ಮೋಡ್ ಅಂತ. ನೆಕ್ಸ್ಟ್ ಆಪ್ ರೂಟ್ ಆಪ್ ಕಾನ್ಸೆಪ್ಟ್ ರೆಂಡರ್ ಮಾಡ್ಲಿಕ್ಕೆ. ನೆಕ್ಸ್ಟ್ ರಿಯಾಕ್ಟ್ ಡಾಟ್ ಸ್ಟ್ರಿಕ್ಟ್ ಮೋಡ್ ವಾಪಸ್ ಸ್ಲಾಶ್ ಹಾಕಿ. ಇದೆಂತಕ್ಕೆ ಅಂತ ಹೇಳಿದ್ರೆ ರ್ಯಾಪ್ ಮಾಡಿದ್ದನ್ನ ಕ್ಲೋಸ್ ಮಾಡ್ಲಿಕ್ಕೆ, ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ಓಕೆ, ನಾವೀಗ ನೆಕ್ಸ್ಟ್ ಫೈಲ್ ಇಟ್ ಈಸ್ ಆಪ್ ಡಾಟ್ JSX ಹೋಗುವ. ಆಪ್ ಡಾಟ್ JSX ಅಲ್ಲಿ ಇಂಪೋರ್ಟ್ ಮೆಂಟರ್ ಪೇಜ್ ಫ್ರಮ್ ಪೇಜಸ್ ಮೆಂಟರ್ ಪೇಜ್ ಡಾಟ್ JSX ಅಂದ್ರೆ MVP ಅಲ್ಲಿ ಯೂಸ್ ಮಾಡುವ ಒಂದು ಪೇಜ್ ಇಂಪೋರ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಇದನ್ನು. ಓಕೆ, ನೆಕ್ಸ್ಟ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ಫಂಕ್ಷನ್ ಆಪ್. ರೂಟ್ ರಿಯಾಕ್ಟ್ ಕಾನ್ಸೆಪ್ಟ್ ಡಿಫೈನ್ ಮಾಡಿ ಡಿಫಾಲ್ಟ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೇವೆ, ಎಕ್ಸ್ಪೋರ್ಟ್ ಡಿಫಾಲ್ಟ್ ಫಂಕ್ಷನ್. ನೆಕ್ಸ್ಟ್ ರಿಟರ್ನ್ ಮೆಂಟರ್ ಪೇಜ್ ರೆಂಡರ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಫ್ಲವರ್ ಬ್ರಾಕೆಟ್ ಕ್ಲೋಸಿಂಗ್ ಕಾನ್ಸೆಪ್ಟ್ ಕ್ಲೋಸ್ ಮಾಡ್ಲಿಕ್ಕೆ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಫಾರ್ ದ ಮೆಂಟರ್ ಪೇಜ್ ಅಲ್ಲಿ ಎಂತೆಲ್ಲ ಬರ್ತದೆ, ಇಟ್ ಈಸ್ ಹ್ಯೂಜ್ ಅಮೌಂಟ್ ಆಫ್ ಅ ಕೋಡ್. ಇದ್ರಲ್ಲಿ ಎಂತೆಲ್ಲ ಬರ್ತದೆ ಅಂತೇಳಿ ಒನ್ ಬೈ ಒನ್ ನೋಡುವ. ಫಸ್ಟ್ ಬರ್ತದೆ ನಿಮಗೆ ಇಂಪೋರ್ಟ್ ಯೂಸ್ ಸ್ಟೇಟ್ ಫ್ರಮ್ ರಿಯಾಕ್ಟ್ ಅಂತ ಈ ಕೋಡ್ ಸೆಂಟೆನ್ಸ್. ರಿಯಾಕ್ಟ್ ಯೂಸ್ ಸ್ಟೇಟ್ ಹುಕ್ ಇಂಪೋರ್ಟ್ ಮಾಡ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಈ ಪೇಜಸ್ ಅಲ್ಲಿ ವ್ಯಾಲ್ಯೂಸ್ ಗಳನ್ನೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುವಾಗೆ ಅದಕ್ಕೆ ಇದನ್ನ ಕರೆಯುವುದು ನಾವು ಮೇನ್ ಆಗಿ ಹುಕ್ ಅಂಡ್ ವ್ಯಾಲ್ಯೂಸ್. ನೆಕ್ಸ್ಟ್ ಫ್ರಮ್ ಇಂಪೋರ್ಟ್ ಡಿಫಿಕಲ್ಟಿ ಸೆಲೆಕ್ಟರ್ ಇಂದ ಟಾಪಿಕ್ ಇನ್ಪುಟ್ ವರೆಗೆ ಪೇಜ್ ಸ್ಟೇಟ್ ಕಾನ್ಸೆಪ್ಟ್ ಇಂಪೋರ್ಟ್ ಮಾಡ್ಲಿಕ್ಕೆ ಈ ಕೋಡಿನ ಬರೀತೇವೆ. ಇಂಪೋರ್ಟ್ ಡಿಫಿಕಲ್ಟಿ ಸೆಕ್ಟರ್ ಫ್ರಮ್ ಅಂತ ಹೇಳಿಕೊಂಡು ಇಷ್ಟು ಕೋಡ್ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಇದನ್ನ ಡಿವೈಡ್ ಆಗೋದು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಇಂಪೋರ್ಟಿಂಗ್ ಕೂಡ ಅದರದ್ದೇ ಆದಂತಹ ಒಂದು ಕೆಲಸ ಇದೆ, ವಿಜುವಲ್ ಜಾಬ್ ಇದೆ. ಟಾಪಿಕ್ ಇನ್ಪುಟ್, ಡಿಫಿಕಲ್ಟಿ ಸೆಲೆಕ್ಷನ್, ಬಟನ್, ಲೋಡಿಂಗ್ UI, ಎರರ್ UI, ಹೀರೋ UI ಅಂತ. ಸೊ ಆ ಕೆಲಸವನ್ನ ಮಾಡ್ಬೇಕಲ್ಲ ನಮಗೆ, ಅದಕ್ಕೆ ಯೂಸ್ ಮಾಡ್ತೇವೆ ಇದನ್ನ. ಈ ಇಂಪೋರ್ಟ್ ಫೈಲ್ಸ್ ಗಳನ್ನ ಇಂಪೋರ್ಟ್ ಮಾಡ್ತೇವೆ. ನೆಕ್ಸ್ಟ್ ಗೋಯಿಂಗ್ ಫಾರ್ ದ ಇಲ್ಲಿಂದ ಇಂಪೋರ್ಟ್ ಕಾನ್ಸೆಪ್ಟ್ ಸೆಕ್ಷನ್ ದ ಫುಲ್ ರೋಡ್ ಮ್ಯಾಪ್ ಸೆಕ್ಷನ್ ವರೆಗೆ. ಇದಕ್ಕೆಂತ ಯೂಸ್ ಮಾಡ್ತೇವೆ, ಇದಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಡಿಸ್ಪ್ಲೇ ಮಾಡ್ಲಿಕ್ಕೆ, ಕಾನ್ಸೆಪ್ಟ್ ಇಂಪೋರ್ಟ್ ಮಾಡಿದ್ದನ್ನ ರಿಪೋರ್ಟ್ ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೇವೆ. ಕಾನ್ಸೆಪ್ಟ್ ಸೆಲೆಕ್ಷನ್, ಕ್ವಿಜ್ ಸೆಲೆಕ್ಷನ್, ರೋಡ್ ಮ್ಯಾಪ್ ಸೆಲೆಕ್ಷನ್ ಅಂತ. ಈಗ ಇಲ್ಲೇ ನೋಡಿದೀರಿ ನೀವು, ಒಂದು ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಅದಕ್ಕೆ ರೋಡ್ ಮ್ಯಾಪ್ ಜನರೇಟ್ ಆಗ್ತದೆ. ರೋಡ್ ಮ್ಯಾಪ್ ಜನರೇಟ್ ಆಗಿ ಎಕ್ಸ್ಪ್ಲನೇಷನ್ ಸಿಗ್ತದೆ. ಎಕ್ಸ್ಪ್ಲನೇಷನ್ ಆಗಿ ನೆಕ್ಸ್ಟ್ ನಿಮಗೆ ಕ್ವಿಜ್ ಸಿಗ್ತದೆ. ಸೊ ಅದನ್ನ ಜನರೇಟ್ ಮಾಡ್ಲಿಕ್ಕೆ
ನಾವು ಇದನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇಂಪೋರ್ಟ್ ಯೂಸ್ ಮೆಂಟರ್ ರಿಪೋರ್ಟ್ ಫ್ರಮ್ ಹುಕ್ಸ್ ಯೂಸ್ ಮೆಂಟರ್ ರಿಪೋರ್ಟ್ ಡಾಟ್ ಜೆಎಸ್. ಕಸ್ಟಮ್ ಹುಕ್ ಇಂಪೋರ್ಟ್ ಮಾಡ್ತೀವಿ ಅಂದ್ರೆ ನಾನು ಆಗ್ಲೇ ಹೇಳಿದೆಲ್ಲ, ನಾವು ಮೆಂಟರ್ ಯಾವ್ದಕ್ಕೆ ಯೂಸ್ ಮಾಡೋದು, ಹುಕ್ ಇಂಪೋರ್ಟ್ ಮಾಡ್ಲಿಕ್ಕೆ. ಸೊ ಕಸ್ಟಮ್ ಆಗಿರುವಂತಹ ಹುಕ್ಸ್ ಗಳನ್ನ ಇಂಪೋರ್ಟ್ ಮಾಡ್ಲಿಕ್ಕೆ ಅಥವಾ API ರಿಕ್ವೆಸ್ಟ್ ಮತ್ತೆ ರಿಕ್ವೆಸ್ಟ್ ಸ್ಟೇಟಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಇದು ಮೂರು API ಸ್ಟೇಟಸ್ ಇನ್ನ ರೆಂಡರ್ ಮಾಡ್ತದೆ, ಔಟ್ಪುಟ್ ನಮಗೆ ಕೊಡ್ತದೆ. ಇದು ಮೂರು ಇರೋದು ಅದಕ್ಕೆ ಔಟ್ಪುಟ್ ಸಿಗ್ಲಿಕ್ಕೆ. ಇದಿರೋದು ಕಸ್ಟಮ್ ಹುಕ್ ಹಾಕಿ ನೆಕ್ಸ್ಟ್ API ರಿಕ್ವೆಸ್ಟ್ ಮತ್ತೆ ರಿಕ್ವೆಸ್ಟ್ ಸ್ಟೇಟಸ್ ಇನ ಹ್ಯಾಂಡಲ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಗೋಯಿಂಗ್ ಫಾರ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ಫಂಕ್ಷನ್ ಮೆಂಟರ್ ಪೇಜ್. ದಿಸ್ ಇಸ್ ಅ ಪೇಜ್ ಅಂದರೆ ಕೋಡ್, ಸಾರಿ ಪೇಜ್ ಅಲ್ಲ, ದಿಸ್ ಇಸ್ ಅ ಕೋಡ್. ಇದು ಯಾವ್ದಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಮೇನ್ ಪೇಜ್ ಕಾಂಪೊನೆಂಟ್ ಡಿಫೈನ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕಾನ್ಸ್ಟೆಂಟ್ ಟಾಪಿಕ್ ಸೆಟ್ ಟಾಪಿಕ್ ಯೂಸ್ ಸ್ಟೇಟ್. ಈ ಕೋಡಿನ ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಟಾಪಿಕ್ ಇನ್ಪುಟ್ಗೆ ಸ್ಟೇಟ್ ಕ್ರಿಯೇಟ್ ಮಾಡ್ತೇವೆ, ಎಂಟಿ ಸ್ಟ್ರಿಂಗ್ ಅಥವಾ ಸ್ಟಾರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ಅಂಡರ್ಸ್ಟುಡ್. ಆ ಕೋಡ್ ಎಂತಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಎಂಟಿ ಸ್ಟ್ರಿಂಗಿನ ಸ್ಟಾರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ಡಿಫಿಕಲ್ಟಿ ಸೆಟ್ ಡಿಫಿಕಲ್ಟಿ ಯೂಸ್ ಸ್ಟೇಟ್ ನಲ್. ಇದೆಂತಕ್ಕೆ ಯೂಸ್ ಮಾಡ್ತೇವೆ, ಸೆಲೆಕ್ಟೆಡ್ ಡಿಫಿಕಲ್ಟಿ ಸ್ಟೇಟ್ ಕ್ರಿಯೇಟ್ ಮಾಡ್ತೇವೆ ಇದರಲ್ಲಿ. ಓಕೆ, ಈಗ ನಾವು ಅದರಲ್ಲಿ ತೋರಿಸಿದ್ದೇವಲ್ಲ, ಬಿಗಿನರ್ ಅಂದ್ರೆ ಬಿಗಿನರ್, ಇಂಟರ್ಮೀಡಿಯೇಟ್ ಅಂದ್ರೆ ಇಂಟರ್ಮೀಡಿಯೇಟ್, ಅಡ್ವಾನ್ಸ್ಡ್ ಅಂದ್ರೆ ಅಡ್ವಾನ್ಸ್ಡ್. ಈ ಸ್ಟೇಟಸ್ ಗಳನ್ನ ಕ್ರಿಯೇಟ್ ಮಾಡ್ಲಿ, ಈಗ ಅದನ್ನ ಟ್ಯಾಪ್ ಮಾಡಿ ನಾವು ಔಟ್ಪುಟ್ ಬೇಕು ಅಂತ ಹೇಳಿದ್ರೆ ಆ ಔಟ್ಪುಟ್ ಕೊಡ್ಲಿಕ್ಕೆ ಯೂಸ್ ಮಾಡ್ತೇವೆ, ಡಿಫಿಕಲ್ಟಿ ಲೆವೆಲಿನ ಸೆಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಕೋಡ್ ಕಾನ್ಸ್ಟೆಂಟ್ ಸ್ಟೇಟಸ್ ಡಾಟಾ ಎರರ್ ಸಬ್ಮಿಟ್ ರೀಸೆಟ್. ಇದೆಂತ ಮಾಡ್ತದೆ ಅಂತ ಹೇಳಿದ್ರೆ ಕಸ್ಟಮ್ ಹುಕ್ ಗಳನ್ನ ಕಾಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತದೆ. ಓಕೆ, ರಿಕ್ವೆಸ್ಟ್ ಕ್ರಿಯೇಟ್, ಕರೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ನೋಡ್ಲಿಕ್ಕೆ, ಮತ್ತೆ ಕಸ್ಟಮ್ ಹುಕ್ ಗಳನ್ನ ಕಾಲ್ ಮಾಡ್ಲಿಕ್ಕೆ ಅಥವಾ ಸಕ್ಸಸ್ಫುಲ್ ಡಾಟಾ ಅಥವಾ ಎರರ್ ಡೀಟೇಲ್ಸ್ ಗಳನ್ನ ಕೊಡ್ಲಿಕ್ಕೆ ಈ ಕೋಡ್ ಸ್ಟೇಟ್ಮೆಂಟ್ ನಮಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ಕ್ಯಾನ್ ಜನರೇಟ್ ಈಸ್ ಈಕ್ವಲ್ಸ್ ಟಾಪಿಕ್ ಡಾಟ್ ಟ್ರಿಮ್ ಲೆಂತ್ ಡ್ಯೂರೇಷನ್ ಕೊಟ್ಟಿದೆ. ಸ್ಟೇಟ್ಮೆಂಟ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಇದು ಟಾಪಿಕ್ ಸೆಲೆಕ್ಟ್ ಆದ ಮೇಲೆ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಎಲ್ಲ ನಲ್ ಆಗಿ ಇರ್ಬಾರ್ದು, ಅಂದ್ರೆ ಎಂತ ಟ್ಯಾಪ್ ಮಾಡೋದಾಗಿ ಇರಬಾರ್ದು, ಅದು ಟ್ಯಾಪ್ ಆಗಿ ಇರ್ಬೇಕು, ಅದನ್ನ ನೋಡಿಕೊಳ್ಳಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಫಂಕ್ಷನ್ ಹ್ಯಾಂಡಲ್ ಜನರೇಟರ್, ಜನರೇಟ್ ಬಟನ್ ಕ್ಲಿಕ್ ಹ್ಯಾಂಡ್ಲರ್. ಬಟನ್ ಕ್ಲಿಕ್ ಮಾಡುವಾಗ ಸಬ್ಮಿಟ್ ಆಗ್ತದಲ್ಲ, ಅದನ್ನ ವರ್ಕ್ ಮಾಡ್ಲಿಕ್ಕೆ ಈಗ ನೋಡಿ ಬಟನ್ ಈ ಕ್ಲಿಕ್ ಆಗ್ತೇವೆ ನೋಡಿ, ಅಥವಾ ಇಲ್ಲಿ ಜನ್ನೆ ಅಂತ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡ್ತೇವೆ ನೋಡಿ, ಈ ಕ್ಲಿಕ್ ಆಗ್ತದಲ್ಲ, ಅದಕ್ಕೆ ಯೂಸ್ ಮಾಡೋದು ಈ ಸ್ಟೇಟ್ಮೆಂಟ್ ಫಂಕ್ಷನ್ ಹ್ಯಾಂಡಲ್ ಜನರೇಟರ್. ಓಕೆ, ನೆಕ್ಸ್ಟ್ ಇಫ್ ಕ್ಯಾನ್ ಜನರೇಟ್ ಸಬ್ಮಿಟ್ ಟಾಪಿಕ್ ಡಿಫಿಕಲ್ಟಿ. ನೆಕ್ಸ್ಟ್ ಒನ್ ಯೂಸ್ ಮಾಡ್ತೇವೆ ಈ ಸ್ಟೇಟ್ಮೆಂಟ್, ಇಫ್ ಸ್ಟೇಟ್ಮೆಂಟ್ ಯಾಕೆ ಇಲ್ಲಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ಸಬ್ಮಿಟ್ ಕಾಲ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಇನ್ಕಂಪ್ಲೀಟ್ ಸಬ್ಮಿಟ್ ಫಾರ್ಮ್ ಎಲ್ಲ ಸಬ್ಮಿಟ್ ಆಗಬಾರ್ದು ಅಂತ ಹೇಳೋದಕ್ಕೆ ಇದನ್ನು ಯೂಸ್ ಮಾಡೋದು. ನೆಕ್ಸ್ಟ್ ಫಾರ್ ಸೆಕೆಂಡ್ ಲೈನ್ ಯೂಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಹುಕ್ಕಿನ ಸಬ್ಮಿಟ್ ಫಂಕ್ಷನ್ ಕಾಲ್ ಮಾಡ್ಲಿಕ್ಕೆ ಮತ್ತೆ ಕರೆಂಟ್ ಟಾಪಿಕ್ ಮತ್ತೆ ಡಿಫಿಕಲ್ಟಿ ಜೊತೆ ಇದನ್ನ ಕರೀಲಿಕ್ಕೆ ಕಾಲ್ ಮಾಡ್ತೇವೆ ಟೋಟಲ್ ಆಗಿ. ಓಕೆ, ಇಷ್ಟು ಕ್ಲೋಸಿಂಗ್ ಇದು. ನೆಕ್ಸ್ಟ್ ರಿಟರ್ನ್, ಪೇಜ್ ರಿಟರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ JSX ಫೈಲ್ಗೆ ಹೋಗ್ಲಿಕ್ಕೆ. ನೆಕ್ಸ್ಟ್ ಮೇನ್ ಕ್ಲಾಸ್ ನೇಮ್ ಮೇನ್ ಹೆಚ್ ಸ್ಕ್ರೀನ್. ಈ ಕೋಡ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಫುಲ್ ಪೇಜ್ ಕಂಟೈನರ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ಮೇನ್ ಹೆಚ್ ಸ್ಕ್ರೀನ್ ವ್ಯೂ ಪೋರ್ಟ್ ಫಿಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ, ವ್ಯೂ ಪೋರ್ಟ್ ಫಿಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ಹೀರೋ ಸೆಕ್ಷನ್ ರೆಂಡರ್ ಮಾಡ್ಲಿಕ್ಕೆ ಅದನ್ನ, ಹೀರೋ ಸೆಕ್ಷನ್ ಅಂದ್ರೆ ಅಂತ ಗೊತ್ತುಂಟಲ್ಲ, ಈ ಪೊಸಿಷನ್ ಈ ಪೋರ್ಷನ್ ರೆಂಡರ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. Okay. Next code is used for
ಮೇನ್ ಕಂಟೆಂಟ್ ಕಾಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ನಾವು ಇದನ್ನು. ಓಕೆ, ಹೌದು, ಈ ಫುಲ್ ಕೋಡಿನ ಮೇನ್ ಕಂಟೆಂಟ್ ಕಾಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಫಾರ್ ಸಕ್ಸಸ್ಫುಲ್ ರಿಪೋರ್ಟ್ ಆಗ್ಲಿಕ್ಕೆ. ಸಕ್ಸಸ್ಫುಲ್ ರಿಪೋರ್ಟ್ ಆಗಿ ಅದನ್ನ ಶೋ ಆಗ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಈಸ್ ಡಿವ್ ಕ್ಲಾಸ್ ನೇಮ್. ಈ ಕೋಡ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ಟೈಲ್ಡ್ ಫಾರ್ಮ್ ಪ್ಯಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಫುಲ್ ಕೋಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಇನ್ಪುಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಟಾಪಿಕ್ ಆನ್ ಚೇಂಜ್ ಸೆಟ್ ಟಾಪಿಕ್. ಯಾವ ಟಾಪಿಕ್ ಸೆಲೆಕ್ಟ್ ಮಾಡ್ಲಿಕ್ಕೆ, ಆ ಟಾಪಿಕ್ ಸೆಲೆಕ್ಟ್ ಮಾಡಿದ್ರ ಮೇಲೆ ಔಟ್ಪುಟ್ ಕೊಡ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಓಕೆ, ಡಿಫಿಕಲ್ಟಿದು ಕೂಡ ಕಂಟ್ರೋಲ್ ಡಿಫಿಕಲ್ಟಿ ಸೆಲೆಕ್ಟರ್ ರೆಂಡರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ದಿ ಜನರೇಟ್ ಬಟನ್ ಆನ್ ಕ್ಲಿಕ್ ಹ್ಯಾಂಡಲ್ ಜನರೇಟ್ ಡಿಸೇಬಲ್ಡ್. ಈ ಕೋಡ್ is used for button generate ಮಾಡ್ಲಿಕ್ಕೆ. ಓಕೆ, ನೆಕ್ಸ್ಟ್ goes for a div from panel ಮತ್ತೆ ಕಂಡೀಷನಲ್ ರೆಂಡರಿಂಗ್ ಕ್ಲೋಸ್ ಮಾಡ್ತೀವಿ ಇದರಲ್ಲಿ /div ಅಲ್ಲಿ. like that it goes on. ಓಕೆ, ಸೊ ಈ ಸ್ಟೇಟಸ್ ಲೋಡಿಂಗ್ ಅಂಡ್ ಲೋಡಿಂಗ್ ಸ್ಟೇಟ್, ಈ ಕೋಡ್ ಅಥವಾ ಈ ಸ್ಟೇಟ್ಮೆಂಟ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ API ರಿಕ್ವೆಸ್ಟ್ ರನ್ ಆಗುವಾಗ ಆ ಲೋಡಿಂಗ್ ತೋರಿಸ್ಬೇಕಲ್ಲ, ಅದಕ್ಕೆ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಡಾಕರ್ ಇಂಟರ್ಮೀಡಿಯೇಟ್ ತಗೊಳ್ತೇನೆ, ಜನರೇಟ್ AI ಲರ್ನಿಂಗ್ ರಿಪೋರ್ಟ್ ಅಂದ್ಬಿಟ್ಟು ಇದು ತೋರಿಸಿದೆ ನೋಡಿ ಲೋಡಿಂಗ್. ಇದನ್ನ ತೋರಿಸ್ಲಿಕ್ಕೆ ಈ ಸ್ಟೇಟಸ್ ಅಥವಾ ಈ ಕೋಡಿನ ನಾವು ಬರೀತೇವೆ. ನೆಕ್ಸ್ಟ್ ಇಟ್ಸ್ ಸ್ಟೇಟಸ್ ಇಸ್ ಈಕ್ವಲ್ಸ್ ಟು ಎರರ್ error state message, error dot message on retry reset. ಸೊ ಈ ಕೋಡ್ ಎಂತಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ರಿಕ್ವೆಸ್ಟ್ ಫೇಲ್ ಆದ್ರೆ ಎರರ್ ಕಾಂಪ್ಲೀಟ್ ಎಲ್ಲ ಶೋ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ, ಕಾಂಪೊನೆಂಟ್ ಎಲ್ಲ ಶೋ ಮಾಡ್ಲಿಕ್ಕೆ. ನೆಕ್ಸ್ಟ್ ಮೆಸೇಜ್ ಡಿಸ್ಪ್ಲೇ ಮಾಡ್ತದೆ, ಎರರ್ ಉಂಟು ಅಂತ ಹೇಳಿ ಮೆಸೇಜ್ ಡಿಸ್ಪ್ಲೇ ಮಾಡ್ತದೆ, ಅದಕ್ಕೆ ನಾವು ಯೂಸ್ ಮಾಡ್ತೇವೆ. ಮತ್ತೆ ಮೆಸೇಜ್ ಡಿಸ್ಪ್ಲೇ ಮಾಡಿದ ಮೇಲೆ ರೀಸೆಟ್ ಮಾಡ್ತದೆ ಫುಲ್, ನಾವೀಗ ಕೊಟ್ಟದ್ದು ಎರರ್ ಉಂಟು ಅಂತ ಹೇಳಿ ಒಂದು ರೀಸ್ಟಾರ್ಟ್ ಮಾಡ್ತೇವೆ ನೋಡಿ ನಾವೆಲ್ಲ ವೆಬ್ಬಿನ ಅದೇ ಟೈಪ್ ಅಲ್ಲಿ ರೀಸೆಟ್ ಮಾಡ್ತೇವೆ. ಸೊ ಅದಕ್ಕೆ ನಾವು ಈ ಕೋಡಿನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಗೋಯಿಂಗ್ ಫಾರ್ ಸ್ಟೇಟಸ್ ಈಸ್ ಈಕ್ವಲ್ಸ್ ಟು ಸಕ್ಸಸ್. ಬ್ಯಾಕ್ ಎಂಡ್ ರಿಪೋರ್ಟ್ ರಿಟರ್ನ್ ಮಾಡಿದಾಗ ಮೇಲೆ ಸಕ್ಸಸ್ ವ್ಯೂ ಸ್ಟಾರ್ಟ್ ಅಂದ್ರೆ ಇದು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮದು ಈ ಲೋಡಿಂಗ್ ಎಂತ ಉಂಟು, ಈ ಲೋಡಿಂಗ್ ನಾವು ಪ್ರೊಸೆಸ್ ಇರ್ತಲ್ಲ ಅದು ಸಕ್ಸಸ್ ಆದಾಗ ಬ್ಯಾಕ್ ಎಂಡ್ ಕಾಲ್ ಮಾಡಿ ಔಟ್ಪುಟ್ ಸಿಗ್ತದೆ ನೋಡಿ, ಹಾಗೆ ಅದಕ್ಕೆ ಯೂಸ್ ಮಾಡ್ತಾರೆ ಔಟ್ಪುಟ್ ಸಿಗ್ಬೇಕಂತ ಅಥವಾ ವರ್ಕ್ ಆಯ್ತು ಅಂತ ಹೇಳುವುದಕ್ಕೆ. ನೆಕ್ಸ್ಟ್ ಡಿವ್ ಕ್ಲಾಸ್ ನೇಮ್ is equals to flex dot column gap is equals to 10. ಇದೆಂತಕ್ಕೆ ಅಂತ ಹೇಳಿದ್ರೆ ರಿಪೋರ್ಟ್ ಸೆಕ್ಷನ್ ಗೆ ವರ್ಟಿಕಲ್ ಕಾಲಮ್ ರೆಡಿ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ರೋಡ್ ಮ್ಯಾಪ್ ಸೆಕ್ಷನ್, ಡಾಟಾ ರೋಡ್ ಮ್ಯಾಪ್ AI ರೆಸ್ಪಾನ್ಸ್ ಇಂದ ರೋಡ್ ಮ್ಯಾಪ್ ಎರೆನ ರೋಡ್ ಮ್ಯಾಪ್ UI ಗೆ ಪಾಸ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸೆಕ್ಷನ್ ಇಂದು AI ರೆಸ್ಪಾನ್ಸ್ ಇಂದ ಕಾನ್ಸೆಪ್ಟ್ ಅರೇನ ಕಾನ್ಸೆಪ್ಟ್ UI ಗೆ ಪಾಸ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡುದು. ನೆಕ್ಸ್ಟ್ ಕ್ವಿಜ್ ಸೆಕ್ಷನ್ ಗೆ ಸೇಮ್, ಕ್ವಿಜ್ ಸೆಕ್ಷನ್ ಹೇಗೆ ಅಂತ ಹೇಳಿದ್ರೆ AI ಕೊಟ್ಟ ರೆಸ್ಪಾನ್ಸ್ ಇಂದ ಅದರ ರೆಸ್ಪಾನ್ಸ್ ಅರೇಯನ್ನ ಕ್ವಿಜ್ ಸೆಕ್ಷನ್ ಅಥವಾ ಕ್ವಿಜ್ UI ಅಲ್ಲಿ ರಿಫ್ಲೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು ಮೂರು. ನೆಕ್ಸ್ಟ್ ಬಟನ್ ಅಂದ್ರೆ ಕ್ಲಿಕ್, ಇಲ್ಲಿ ನಾವು ಬಟನ್ ಮಾಡಿದೇವಲ್ಲ, ಫಾರ್ ಎಕ್ಸಾಂಪಲ್ ಇದು ಉಂಟು ನೋಡಿ ಜನರೇಟ್ AI ಲರ್ನಿಂಗ್ ರಿಪೋರ್ಟ್ ಅಂತ, ಇದು ಬಟನ್ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಅದ್ರದ್ದು ಯೂಸ್ ಎಂತ, ಎಲ್ಲ ಕರೆಕ್ಟ್ ಆಗಿ ಉಂಟಾ ಅಂದ್ರೆ ಡಿಫಿಕಲ್ಟಿ ಸೆಲೆಕ್ಟ್ ಮಾಡಿದಾನ ಅಥವಾ ಟಾಪಿಕ್ ಸೆಲೆಕ್ಟ್ ಮಾಡಿದಾನ ಅಂತ ನೋಡಿ ಅದು ಬ್ಯಾಕ್ ಎಂಡ್ ಕಾಲ್ ಕೊಡ್ತದೆ ಸಬ್ಮಿಟ್ ಮಾಡಿ ಆಗುವಾಗ. ಇವನಿಗೆ ಡಾಕರ್ ಬಗ್ಗೆ ಬೇಕು, ಇವನಿಗೆ ಚೆನ್ನೈ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ.
ಆ ಪ್ರೊಸೆಸ್ ಮಾಡ್ಲಿಕ್ಕೆ ನಾವು ಬಟನ್ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಂತ ತಗೊಳ್ಳೋದಿಲ್ಲ, ನೋಡಿ ಬಟನ್ ಕ್ಲಿಕ್ ಮಾಡಿಟ್ಟು ಆಗುತ್ತದೆ. ಅದೇ ಇಲ್ಲಿ ನಾನು ಚೆನ್ನೈ ಅಂತ ಕೊಟ್ರೆ ಬಟನ್ ಕ್ಲಿಕ್ ಮಾಡಿ ಆಗ್ತದೆ. ಇಫ್ ಇನ್ ಕೇಸ್ ನಾನು ಇದರಲ್ಲಿ ಸಹ ಅಡ್ವಾನ್ಸ್, ಬಿಗಿನರ್ ಇದ್ಯಾವುದು ಕೂಡ ಟ್ಯಾಪ್ ಮಾಡದಿದ್ರೆ ಚೆನ್ನೈ ಲರ್ನಿಂಗ್ ರಿಪೋರ್ಟ್ ರೆಡಿ ಮಾಡ್ಲಿಕ್ಕೆ, ಅಂದ್ರೆ ಈ ಬಟನ್ ಟ್ಯಾಪ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಕ್ಲಿಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಫಾರ್ ದ್ಯಾಟ್ ಯೂಸ್ ಮತ್ತೆ ಇನ್ನೊಂದು ಜನರೇಟ್ ಅನದರ್ ರಿಪೋರ್ಟ್ ಅಂತ ಹೇಳುವಂತ ಬಟನ್ ಕೂಡ ಯೂಸ್ ಮಾಡ್ತಾರೆ. ಈಗ ಇದೊಂದು ಜನರೇಟ್ ಆಯ್ತು ಅಂತ ಆದ್ರೆ ಜನರೇಟರ್ ಇಲ್ಲಿ ಕೆಳಗಡೆ ಒಂದು ಜನರೇಟ್ ಅನದರ್ ರಿಪೋರ್ಟ್ ಅಂತ ಹೇಳಿ ಬರ್ತದೆ. ಅದನ್ನು ಕೂಡ ಟ್ಯಾಪ್ ಮಾಡ್ಲಿಕ್ಕೆ ಕೆಲವು ಇದೆಲ್ಲ ಪಾಸ್ ಮಾಡಿದಾನ ಅಂತ ನೋಡಿ ಅದರಲ್ಲಿ ಟ್ಯಾಪ್ ಆಗ್ತದೆ. ಇರಿಸಿ ಇನ್ನೊಂದು ನೋಡಿ, ಏನೋ ಟ್ಯಾಪ್ ಮಾಡಿದ ನಂತರ ವಾಪಸ್ ನೀವು ಹೋಗಿ ಕಾಲ್ ಮಾಡಿ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಫಾರ್ ಫ್ರಂಟ್ ಎಂಡ್ ಅಲ್ಲೇ API ಒಳಗಡೆ ಮೆಂಟರ್ ಡಾಟ್ API, ಇದಕ್ಕೆ ಈ ಕೋಡ್ ಬೇಸಿಗೆ ನಾವು ಮೂವ್ ಮಾಡ್ತೇವೆ. ಸೊ ಇಂಪೋರ್ಟ್ ಆಕ್ಸಿಯೋಸ್ ಫಾರ್ ಆಕ್ಸಿಯೋಸ್ ಅಂದ್ರೆ ಆಕ್ಸಿಯೋಸ್ ಇಂಪೋರ್ಟ್ ಮಾಡ್ತೇವೆ. ಫ್ರಂಟ್ ಎಂಡ್ ನೋಡಿಗೆ ಕಾಲ್ ಮಾಡಲಿಕ್ಕೆ HTTP ಕ್ಲೈಂಟ್ ಇದು ಆಕ್ಸಿಯೋಸ್ ಅಂತ. ನೆಕ್ಸ್ಟ್ ಕಾನ್ಸ್ಟೆಂಟ್ ಕ್ಲೈಂಟ್ ಆಕ್ಸಿಯೋಸ್ ಕ್ರಿಯೇಟ್ ರಿಯೂಸೇಬಲ್ ಆಕ್ಸಿಯೋಸ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬೇಸ್ URL HTTP ಲೋಕಲ್ ಹೋಸ್ಟ್ 400 API ಮೆಂಟರ್. ಇದೆಂತ ಹೇಳಿದ್ರೆ ಕ್ಲೈಂಟ್ ಮೇಲೆ ಪ್ರತಿ ರಿಕ್ವೆಸ್ಟಿನ, ಈಗ ಒಂದು ಕ್ಲೈಂಟ್, ನಾವೀಗ ಕ್ಲೈಂಟ್ ಅಂತೇಳಿ ಇಲ್ಲಿ ನಾನು ಟರ್ಮಿನಲ್ ಕೊಟ್ಟೇನೆ, ಫ್ರಂಟ್ ಎಂಡ್ ನಂಗೆ ರೆಡಿ ಅಂದ್ರೆ ಫ್ರಂಟ್ ಎಂಡ್ ಕಮಾಂಡ್ ಕೊಟ್ಟೆ, CD ಫ್ರಂಟ್ ಎಂಡ್ NPM ರನ್ ಡೇ 1. ಪ್ರತಿಯೊಂದನ್ನು ಕೂಡ ಡಿಸ್ಪ್ಲೇ ಮಾಡ್ಲಿಕ್ಕೆ, ನಮ್ಮ ಪ್ರಾಜೆಕ್ಟ್ ಹೋಲ್ ಪ್ರಾಜೆಕ್ಟ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಇದೊಂದು ಬೇಸ್ URL ಆಗಿರ್ತದೆ. ಓಕೆ, ಇದೇ URL ಗೆ ಕಾಲ್ ಹೋಗುದು ಡಿಸ್ಪ್ಲೇ ಮಾಡು ಅಂತ, ಲೈಕ್ ದಟ್. ನೆಕ್ಸ್ಟ್ ಟೈಮ್ ಔಟ್ 6000 ಅಂತ ಹೇಳಿದ್ರೆ 60 ಸೆಕೆಂಡ್ ಟೈಮ್ ಔಟ್ ಸೆಟ್ ಮಾಡ್ಲಿಕ್ಕೆ, ಅಂದ್ರೆ ಇದು ಓಪನ್ ಆಗಲಿಕ್ಕೆ ಬೇಕಾಗುವಂತಹ ಟೈಮ್ 60 ಸೆಕೆಂಡ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಸಿಂಕ್ ಫಂಕ್ಷನ್ ಜನರೇಟ್ ಮೆಂಟರ್ ರಿಪೋರ್ಟ್ ಟಾಪಿಕ್ ಡಿಫಿಕಲ್ಟಿ. ರಿಯಾಕ್ಟ್ ಹುಕ್ ಯೂಸ್ ಮಾಡುವ ಫಂಕ್ಷನ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ. ಯಾವ್ದಕ್ಕಂತ ಹೇಳಿದ್ರೆ ರಿಪೋರ್ಟ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಟ್ರೈ HTTP ರಿಕ್ವೆಸ್ಟ್ ಗೆ ಸಕ್ಸಸ್ ಆರ್ ಎರರ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬ್ಲಾಕ್ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಟ್ರೈ ಕ್ಯಾಚ್ ಬ್ಲಾಕ್. ಓಕೆ, ನೆಕ್ಸ್ಟ್ ಕಾನ್ಸ್ಟೆಂಟ್ ರೆಸ್ಪಾನ್ಸ್ await client dot post / generate ಟಾಪಿಕ್ ಡಿಫಿಕಲ್ಟಿ. ಸೇಮ್ ನಾವು ಈ URL ಉಂಟಲ್ಲ, ಪೋಸ್ಟ್ ರಿಕ್ವೆಸ್ಟ್ ಸೆಂಡ್ ಮಾಡ್ತೀವಿ ಈ ಕೋಡ್ ಬೇಸ್ ಇಂದಾಗಿ, ಅದಕ್ಕೆ ಪೋಸ್ಟ್ ರಿಕ್ವೆಸ್ಟ್ ಅನ್ನು ಸೆಂಡ್ ಮಾಡ್ತೇವೆ ಟಾಪಿಕ್ ಮತ್ತೆ ಡಿಫಿಕಲ್ಟಿ JSON ಬಾಡಿಯಲ್ಲಿ. ಓಕೆ, ನೆಕ್ಸ್ಟ್ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಡಾಟಾ. ಏನು ರಿಟರ್ನ್ ರೆಸ್ಪಾನ್ಸ್ ಫಾರ್ ಡಾಟಾ ಡಾಟ್ ಡಾಟಾ. ನೋಡ್ ರೆಸ್ಪಾನ್ಸ್ ಬಾಡಿ ಡೈರೆಕ್ಟ್ ರಿಟರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಸಕ್ಸಸ್ ಆದ್ರೆ ಇದು ಸಕ್ಸಸ್ ಟ್ರೂ ಡಾಟಾ ಅಂತೇಳಿ ಕೊಡ್ತದೆ. ಕ್ಯಾಚ್ ಎರರ್, ಆಕ್ಸಿಯೋಸ್ ಫೈಲ್ ಫೇಲ್ ಆದ್ರೆ ರನ್ ಆಗ್ತದೆ, ನೋಡ್ ಎರರ್ ಸ್ಟೇಟಸ್ ರಿಟರ್ನ್ ಮಾಡ್ತದೆ. ಟೈಮ್ ಔಟ್ ಆದ್ರೆ ಮತ್ತೆ ರೀಚ್ ಆಗದೆ ಹೋದ್ರೆ ಎಲ್ಲ ವಾಪಸ್ ರೀಕಾಲಿಂಗ್ ಎಲ್ಲ ಮಾಡು, ಟೈಮ್ ಔಟ್ ಆದ್ರೆ ರೀಚ್ ಆಗದಿದ್ರೆ ಅದಕ್ಕೆ. ನೆಕ್ಸ್ಟ್ ಇಫ್ ಎರರ್ ಡಾಟ್ ರೆಸ್ಪಾನ್ಸ್ ಡಾಟಾ ನೋಡ್ ಸ್ಟ್ಯಾಂಡರ್ಡೈಸೇಷನ್ ಗೆ ಯೂಸ್ ಮಾಡೋದು. ನೋಡ್ ಸ್ಟ್ಯಾಂಡರ್ಡೈಸೇಷನ್ ಎರರ್ ಬಾಡಿ ಡೈರೆಕ್ಟ್ ರಿಟರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಓಕೆ, ಯೂಶಲಿ ಸಕ್ಸಸ್ ಫಾಲ್ಸ್ ಎರರ್ ಅಂತ ಹೇಳಿ. ಟೋಟಲ್ ಇಫ್ ಅಂತೇಳಿ ಕ್ಲೋಸಸ್ ಆಯ್ತು ಬ್ರಾಕೆಟ್. ನೆಕ್ಸ್ಟ್ ರಿಟರ್ನ್ ಸಕ್ಸಸ್ ಫಾಲ್ಸ್ ಎರರ್ ಕೋಡ್ ನೆಟ್ವರ್ಕ್ ಎರರ್ ಮೆಸೇಜ್
ಕುಡ್ ನಾಟ್ ರೀಚ್ ದ ಸರ್ವರ್ ಅಂತ. ಇದೆಲ್ಲ ಎರರ್ ಬಂದರೆ ಓಕೆ ಸಬ್ಮಿಟ್ ಮಾಡೋ ಕ್ಲೈಂಟ್ಗೆ ರೀಚ್ ಆಗಿ, ಕ್ಲೈಂಟ್ ಇಂದ ಸಬ್ಮಿಟ್ ಮಾಡೋ ಸರ್ವರ್ಸ್ಗೆ ರೀಚ್ ಆಗಿ ಅವರು ಲೋಕಲ್ ಹೋಸ್ಟ್ ನ ಲಿಂಕ್ ನಿಮಗೆ ಪ್ರೊವೈಡ್ ಮಾಡದಿದ್ರೆ ಡಿಸ್ಪ್ಲೇ ಆಗ್ಲಿಕ್ಕೆ ಇರುವಂತಹ ಎರರ್ ಮೆಸೇಜ್ ಇದು. ಓಕೆ, ಇದಿಷ್ಟು ಮೇನ್ ಫೈಲ್ ಆಗಿರ್ತದೆ ಫ್ರಂಟ್ ಎಂಡ್ ಇದು. ನೆಕ್ಸ್ಟ್ ಮೂವಿಂಗ್ ಫಾರ್ ದ ಬ್ಯಾಕ್ ಎಂಡ್. ಮೂವಿಂಗ್ ಫಾರ್ ದ ಬ್ಯಾಕ್ ಎಂಡ್, ಫ್ರಂಟ್ ಎಂಡ್ ಫೈಲ್ಸ್ ಎಲ್ಲ ನೋಡಿದ್ವಿ, ಯಾವ್ದೆಲ್ಲ ಫೈಲ್ಸ್ ಹೇಗೆಲ್ಲ ವರ್ಕ್ ಆಗ್ತದೆ ಅಂತ ಹೇಳಿ. ಈಗ ಬ್ಯಾಕ್ ಎಂಡ್ ಬರುವ. ಬ್ಯಾಕ್ ಎಂಡ್ ಅಲ್ಲಿ ಸೋರ್ಸ್ ನ ಒಳಗಡೆ server.js ಅಂತ ಈ ಫೈಲ್ ನೊಳಗಡೆ ಎಂತೆಲ್ಲ ಉಂಟು ಕೋಡ್, ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ನೋಡುವ. ಫಸ್ಟ್ ಸೆಂಟೆನ್ಸ್ ಅಥವಾ ಫಸ್ಟ್ ಲೈನ್ ಆಫ್ ಕೋಡ್, ಇಂಪೋರ್ಟ್ ಆಪ್ ಫ್ರಮ್ /app.js. ಕಾನ್ಫಿಗರ್ಡ್ ಎಕ್ಸ್ಪ್ರೆಸ್ ಆಪ್ ಅನ್ನು ಇಂಪೋರ್ಟ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇಂಪೋರ್ಟ್ ಪೋರ್ಟ್ ಫ್ರಮ್ config/env.js. ಸೆಂಟ್ರಲೈಸ್ಡ್ ಎನ್ವಿರಾನ್ಮೆಂಟ್ ಕಾನ್ಫಿಗರೇಷನ್ ಇಂದ ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ಸೆಕೆಂಡ್ ಸೆಂಟೆನ್ಸ್. ಥರ್ಡ್ ಸೆಂಟೆನ್ಸ್ ಥರ್ಡ್ ಕೋಡ್ app.listen ಪೋರ್ಟ್ ಕಾನ್ಫಿಗರ್ಡ್ ಪೋರ್ಟ್ ಮೇಲೆ HTTP ಸರ್ವರ್ ಸ್ಟಾರ್ಟ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ console.log am enter backend running on a port ನೇಮ್ ಬರ್ತದೆ ಅದರಲ್ಲಿ. ಸೊ ಸ್ಟಾರ್ಟ್ಅಪ್ ಮೆಸೇಜ್ ಲಾಗ್ ಮಾಡ್ತೀವಿ, ನೋಡ್ ಸರ್ವರ್ ರನ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು, ಅಥವಾ ಗೊತ್ತಿರ್ತದೆ. ಓಕೆ, console.log. ನೆಕ್ಸ್ಟ್ ಕ್ಲೋಸಿಂಗ್ ಎವ್ರಿಥಿಂಗ್. Next, we are moving for the app.js. Import course from a course. Course middleware ಇಂಪೋರ್ಟ್ ಮಾಡ್ತೇವೆ. ಬೇರೆ ಲೋಕಲ್ ಪೋರ್ಟ್ ಅಲ್ಲಿ ರನ್ ಆಗೋ ಫ್ರಂಟ್ ಎಂಡ್ ಈ ಬ್ಯಾಕ್ ಎಂಡ್ ನ ಕಾಲ್ ಮಾಡಲಿಕ್ಕೆ ಯೂಸ್ ಮಾಡ್ತದೆ ಇದು. ಓಕೆ, ನೆಕ್ಸ್ಟ್ ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಮ್ ಎಕ್ಸ್ಪ್ರೆಸ್ ಇಂಪೋರ್ಟ್ ಮಾಡ್ತೀವಿ. ನೋಡ್ ವೆಬ್ ಫ್ರೇಮ್ ವರ್ಕ್ ಇದೆ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ, ಅದನ್ನು ಇಂಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇಂಪೋರ್ಟ್ ಎರರ್ ಹ್ಯಾಂಡ್ಲರ್ ಫ್ರಮ್ middleware/error handler. ಇದು 3 ಇಂಪೋರ್ಟ್ ಕೋಡ್. ಕಸ್ಟಮ್ ಮಿಡಲ್ ವೇರ್ ಮತ್ತೆ ಮೆಂಟರ್ ರೂಟ್ಸ್ ಇಂಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ಆಪ್ ಎಕ್ಸ್ಪ್ರೆಸ್ ಆಪ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ app.use express.json. ಜೇಸನ್ ರಿಕ್ವೆಸ್ಟ್ ಬಾಡೀಸ್ ಫ್ರೇಸ್ ಮಾಡೋಕ್ಕೆ ಯೂಸ್ ಮಾಡ್ತದೆ. ಓಕೆ, ನೆಕ್ಸ್ಟ್ app.use ರಿಕ್ವೆಸ್ಟ್ ಲಾಗರ್. ಎವ್ರಿ ರಿಕ್ವೆಸ್ಟ್ಗೆ ಲಾಗಿಂಗ್ ಮಿಡಲ್ವೇರ್ ರಿಜಿಸ್ಟರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. app.use API ಮೆಂಟರ್ ರೂಟ್ಸ್. ಮೆಂಟರ್ ರೂಟ್ಸ್ ನ /API/mentor ಮೇಲೆ ಮೌಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ನೆಕ್ಸ್ಟ್ app.get/health ಅಂಡ್ rest.json. ಈ ಕೋಡ್, ಎರಡು ಕೋಡ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಿಂಪಲ್ ಹೆಲ್ತ್ ಚೆಕ್ ಮಾಡಲಿಕ್ಕೆ, ರೂಟ್ಗಳ ಹೆಲ್ತ್ ಚೆಕ್ ಮಾಡಲಿಕ್ಕೆ, ಹೆಲ್ತ್ ಚೆಕ್ ಮಾಡಲಿಕ್ಕೆ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ನೆಕ್ಸ್ಟ್ app.use ಎರರ್ ಹ್ಯಾಂಡ್ಲರ್. ಸೆಂಟ್ರಲೈಸ್ಡ್ ಎರರ್ ಹ್ಯಾಂಡ್ಲಿಂಗ್ ರಿಜಿಸ್ಟರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ಆಪ್. ಕಾನ್ಫಿಗರ್ಡ್ ಆಪ್ ನ server.js ಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ನೆಕ್ಸ್ಟ್ ಮೂವಿಂಗ್ ಫಾರ್ ದ config.env.js ಫೈಲ್. ಇಂಪೋರ್ಟ್ .from .env. .env ಇಂಪೋರ್ಟ್ ಮಾಡ್ತೇವೆ. ನೋಡಿಗೆ .env ವೇರಿಯೇಬಲ್ಸ್ ರೀಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ .env.config. .env ಯ process.env ಗೆ ಲೋಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಈ ಕೋಡ್. ನೆಕ್ಸ್ಟ್ ಎಕ್ಸ್ಪೋರ್ಟ್ ಕಾನ್ಸ್ಟೆಂಟ್ ಪೈಥಾನ್ ಸರ್ವಿಸ್ URL process.env.python ಸರ್ವಿಸ್ URL ಲೋಕಲ್ ಹೋಸ್ಟ್ ಇದು ಕೊಟ್ಟಿದ್ದೇವೆ. ಪೈಥಾನ್ ಸರ್ವಿಸ್ URL ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತದೆ. ಸೆಟ್ ಆಗದೆ ಹೋದ್ರೆ ಲೋಕಲ್ ಫಾಸ್ಟ್ API ಪೋರ್ಟ್ 8000 ಗೆ ಡಿಫಾಲ್ಟ್ ಆಗ್ತದೆ. ಓಕೆ, ಇದೆಂತ ಮಾಡ್ತದೆ ಅಂತ ಹೇಳಿದ್ರೆ,
ಪೈಥಾನ್ ಸರ್ವಿಸ್ ಯು ಆರ್ ಎಲ್ಗೆ ಎಕ್ಸ್ಪೋರ್ಟ್ ಮಾಡ್ತದೆ. ಅಲ್ಲಿ ಸೆಟ್ ಆಗೈತೆ ಅಂತಾರೆ ಲೋಕಲ್ ಹೋಸ್ಟ್ಗೆ ಡಿಫಾಲ್ಟ್ ಮಾಡ್ತದೆ. ಎಕ್ಸ್ಪೋರ್ಟ್ ಕಾನ್ಸ್ಟೆಂಟ್ port is equals to phrase in process.env.port 4000/10. ನೋಡ್ ಸರ್ವರ್ ಪೋರ್ಟ್ ನ ನಂಬರ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡೋದಿತ್ತು. ಓಕೆ, ನೆಕ್ಸ್ಟ್ ಗೋಯಿಂಗ್ ಫಾರ್ ರೂಟ್ಸ್ ಅಲ್ಲಿ ಮೆಂಟರ್. ಓಕೆ, ರೂಟ್ಸ್ ನ ಒಳಗಡೆ ಮೆಂಟರ್ ಡಾಟ್ ಇದು ರೂಟ್ಸ್ ಡಾಟ್ js. ಫಸ್ಟ್ ಇಂಪೋರ್ಟ್ ರೂಟರ್ ಫ್ರಮ್ ಎಕ್ಸ್ಪ್ರೆಸ್ ರೌಟರ್. ಎಕ್ಸ್ಪ್ರೆಸ್ ರೌಟರ್ ಇಂಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಈ ಫಂಕ್ಷನ್, ಈ ಕೋಡಿಂಗ್. ಇಂಪೋರ್ಟ್ ಜನರೇಟ್ ಮೆಂಟರ್ ರಿಪೋರ್ಟ್ ಫ್ರಮ್ ಕಾಲ್ ಮಾಡ್ಲಿಕ್ಕೆ ಕಂಟ್ರೋಲರ್ಸ್ ಮೆಂಟರ್ ಕಂಟ್ರೋಲರ್ ಡಾಟ್ js ಅಂತ. ರಿಪೋರ್ಟ್ಸ್ ಜನರೇಟ್ ಮಾಡೋ ಕಂಟ್ರೋಲರ್ ಫಂಕ್ಷನ್ ಇಂಪೋರ್ಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಯಾವ್ದ್ರಿಂದ? ಇದರಿಂದ ಇದು ಜನರೇಟ್ ಮಾಡಬೇಕು ಅಂತ. ಫ್ರಮ್ ಕಂಟ್ರೋಲರ್ಸ್ ಸ್ಲಾಶ್ ಮೆಂಟರ್ ಡಾಟ್ ಕಂಟ್ರೋಲರ್ ಡಾಟ್ js ಇಂದ ಅದು ಇಂಪೋರ್ಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ರೂಟರ್ ಇಸ್ ಈಕ್ವಲ್ಸ್ ಟು ರೂಟರ್. ಹೊಸ ರೂಟರ್ ಇಂಟೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರೂಟರ್ ಡಾಟ್ ಪೋಸ್ಟ್ಗೆ ಜನರೇಟ್ ಮೆಂಟರ್ ರಿಪೋರ್ಟ್. ಪೋಸ್ಟ್ ಸ್ಲಾಶ್ ಜನರೇಟ್ ನ ಕಂಟ್ರೋಲರ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಇದರಲ್ಲಿ ಯೂಸ್ ಮಾಡ್ತೇವೆ ಇದನ್ನು. ನೆಕ್ಸ್ಟ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ರೂಟರ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಆಪ್ ಡಾಟ್ js ಮೌಂಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಗೋಯಿಂಗ್ ಫಾರ್ ಮೆಂಟರ್ ಡಾಟ್ ಕಂಟ್ರೋಲರ್ ಸೆಂಟೆನ್ಸ್ ಇಂಪೋರ್ಟ್ ಜನರೇಟ್ ರಿಪೋರ್ಟ್ ಫ್ರಮ್ ಸರ್ವಿಸ್ ಸ್ಲಾಶ್ ಪೈಥಾನ್ ಸರ್ವಿಸ್ ಡಾಟ್ js ಇಂದ ಪೈಥಾನ್ಗೆ ಕಾಲ್ ಮಾಡೋ ಸರ್ವಿಸ್ ಫಂಕ್ಷನ್ ಇಂಪೋರ್ಟ್ ಮಾಡ್ತೇವೆ. ಎಲ್ಲಿಂದ ಅಂತ ಹೇಳಿ ಸರ್ವಿಸ್ ಸ್ಲಾಶ್ ಪೈಥಾನ್ ಸರ್ವಿಸ್ ಡಾಟ್ js ಇಂದ ಅದನ್ನ ಇಂಪೋರ್ಟ್ ಮಾಡ್ತೇವೆ. ನೆಕ್ಸ್ಟ್ ಇಂಪೋರ್ಟ್ ವ್ಯಾಲಿಡೇಟ್ ಮೆಂಟರ್ ರಿಕ್ವೆಸ್ಟ್ ಫ್ರಮ್ ವ್ಯಾಲಿಡೇಟರ್ಸ್ ಮೆಂಟರ್ ರಿಕ್ವೆಸ್ಟ್ ಡಾಟ್ ವ್ಯಾಲಿಡೇಟರ್ ಡಾಟ್ js. ವ್ಯಾಲಿಡೇಷನ್ ಇಂಪೋರ್ಟ್ ಮಾಡ್ಲಿಕ್ಕೆ ಈ ಕೋಡಿನ ಯೂಸ್ ಮಾಡ್ತೇವೆ. ಎಲ್ಲಿಂದ? ವ್ಯಾಲಿಡೇಟರ್ಸ್ ಮೆಂಟರ್ ರಿಕ್ವೆಸ್ಟ್ ಇಂದ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಸಿಂಕ್ ಫಂಕ್ಷನ್ ಜನರೇಟ್ ಮೆಂಟರ್ ರಿಪೋರ್ಟ್ ರಿಕ್ವರೀಸ್ ನೆಕ್ಸ್ಟ್ ಅಂತ. ಇಲ್ಲಿ ನೋಡಿ ಪ್ಯಾರಾಮೀಟರ್ ಎನಿ ನೆಕ್ಸ್ಟ್. ಓಕೆ, ಎಕ್ಸ್ಪ್ರೆಸ್ ಕಂಟ್ರೋಲರ್ ನ ಡಿಫೈನ್ ಮಾಡ್ಲಿಕ್ಕೆ ಇದನ್ನೇ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ವ್ಯಾಲಿಡೇಷನ್ ಇಸ್ ಈಕ್ವಲ್ಸ್ ಟು ವ್ಯಾಲಿಡೇಟ್ ಮೆಂಟರ್ ರಿಕ್ವೆಸ್ಟ್ ಡಾಟ್ ಬಾಡಿ. ಪೈಥಾನಿಗೆ ಇನ್ನು ಫಾರ್ವರ್ಡ್ ಮಾಡೋ ಮುಂಚೆ ರಿಕ್ವೆಸ್ಟ್ ಬಾಡಿ ವ್ಯಾಲಿಡೇಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಇಫ್ ವ್ಯಾಲಿಡೇಷನ್ ಡಾಟ್ ವ್ಯಾಲಿಡ್ ಕಾನ್ಸ್ಟೆಂಟ್ ಎರರ್ ಇಸ್ ಈಕ್ವಲ್ಸ್ ಟು ನ್ಯೂ ಎರರ್ ವ್ಯಾಲಿಡೇಷನ್ ಡಾಟ್ ಮೆಸೇಜ್. ವ್ಯಾಲಿಡೇಷನ್ ಫೇಲ್ ಆಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ವ್ಯಾಲಿಡೇಷನ್ ಮೆಸೇಜ್ ಜೊತೆ ನಾರ್ಮಲ್ ಜಾವಾಸ್ಕ್ರಿಪ್ಟ್ ಎರರ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ವ್ಯಾಲಿಡೇಷನ್ ಡಾಟ್ ಕೋಡ್ ವ್ಯಾಲಿಡೇಷನ್ ಎರರ್ ಮೆಷಿನ್ ರೀಡೇಬಲ್ ಎರರ್ ಕೋಡ್ ಆಡ್ ಮಾಡ್ತೀವಿ. ಈ ಎರರ್ ಡಾಟ್ ಸ್ಟೇಟಸ್ ಇಸ್ ಈಕ್ವಲ್ಸ್ ಟು 400. HTTP ಸ್ಟೇಟಸ್ ನ ಬ್ಯಾಡ್ ರಿಕ್ವೆಸ್ಟ್ ಸೆಟ್ ಮಾಡ್ತೇವೆ ಇದರಲ್ಲಿ. ರಿಟರ್ನ್ ನೆಕ್ಸ್ಟ್ ಎರರ್ ಕ್ಲೋಸ್. ಎರರ್ ನ ಸೆಂಟ್ರಲೈಸ್ ಎರರ್ ಹ್ಯಾಂಡ್ಲರ್ ಗೆ ಪಾಸ್ ಮಾಡಿ ಈ ಫಂಕ್ಷನ್ ಸ್ಟಾಪ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್. ಹೊಸ ಎಕ್ಸಿಕ್ಯೂಷನ್ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್ ಪಾರ್ಟ್ ಸ್ಟಾರ್ಟ್ ಮಾಡ್ತದೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ರಿಪೋರ್ಟ್ ಅವೈಟ್ ಜನರೇಟ್ ರಿಪೋರ್ಟ್ ವ್ಯಾಲಿಡೇಷನ್ ಡಾಟ್ ಟಾಪಿಕ್ ವ್ಯಾಲಿಡೇಷನ್ ಡಾಟ್ ಡಿಫಿಕಲ್ಟಿ. ಕ್ಲೀನರ್ ಟಾಪಿಕ್ ಮತ್ತೆ ಡಿಫಿಕಲ್ಟಿ ಯೂಸ್ ಮಾಡಿ ಸರ್ವಿಸ್ ಲೇಯರ್ ಥ್ರೂ ಪೈಥಾನ್ ಕಾಲ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರೇಸ್ ಡಾಟ್ ಸ್ಟೇಟಸ್ 200 ಡಾಟ್ json ಸಕ್ಸಸ್ ಟ್ರೂ ಡಾಟಾ ರಿಪೋರ್ಟ್. ಸಕ್ಸಸ್ಫುಲ್ ರೆಸ್ಪಾನ್ಸ್ ನ ಫ್ರಂಟ್ ಎಂಡ್ ಗೆ ಸೆಂಡ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಕ್ಯಾಚ್ ಎರರ್ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡ್ತೇವೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ದ AI ಇಂಜಿನ್ ಪೈಥಾನ್. ನಮ್ಮ ಫುಲ್ AI
ಮೈಂಡ್ ಅಂತ ಅಥವಾ ಎಂತ ಹೇಳುದು, ಫುಲ್ ಎ ಐ ಫಂಕ್ಷನ್ ಇದರಲ್ಲಿ ವರ್ಕ್ ಆಗುದು. ಓಕೆ, ಗೋಯಿಂಗ್ ಫಾರ್ ದ ಎ ಐ ಇಂಜಿನ್ ಪೈಥಾನ್. So now coming to the last file of the project, it is AI engine, it's Python file. ಇಡೀ ಎ ಐ ವರ್ಕ್ ಆಗುವ ಬೇಸಿಕ್ ಇದರಲ್ಲಿ ಇರ್ತದೆ. ಅದು ಜಸ್ಟ್ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಕನೆಕ್ಷನ್ಸ್ ಅದು ಇದೆಲ್ಲ ಬರ್ತದೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಲ್ಲಿ. ಇದು ಮೇನ್ ಕೋಡ್ ಬೇಸ್. ಓಕೆ, ಸ್ಟಾರ್ಟಿಂಗ್ ವಿತ್ ದ ಮೇನ್ ಡಾಟ್ ಪೈ. ಓಕೆ, ಸ್ಟಾರ್ಟಿಂಗ್ ವಿತ್ ದ ಮೇನ್ ಡಾಟ್ ಪೈ. ಫ್ರಮ್ ಫಾಸ್ಟ್ ಎ ಪಿ ಐ ಇಂಪೋರ್ಟ್ ಫಾಸ್ಟ್ ಎ ಪಿ ಐ. ಫಾಸ್ಟ್ ಎ ಪಿ ಐ ಇಂಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಫಸ್ಟ್ ಕೋಡ್. Next, from app.api, mentor router, import router as a mentor router. Mentor router import ಮಾಡಿ ಕ್ಲಾರಿಟಿಗೆ ಲೋಕಲ್ ರೀನೇಮ್ ಮಾಡ್ತೇವೆ, ಲೋಕಲಿ ರೀನೇಮ್ ಮಾಡ್ತೇವೆ. ಓಕೆ, ಮೆಂಟರ್ ರೂಟರ್ನ ಇಂಪೋರ್ಟ್ ಮಾಡಿ ಅದು ಕ್ಲಾರಿಟಿಗೆ ಅದಕ್ಕೆ ಲೋಕಲಿ ಒಂದು ಹೆಸರು ಕೊಡುದು, ಲೋಕಲಿ ರೀನೇಮ್ ಮಾಡ್ತೇವೆ ಅದನ್ನು ಈ ಕೋಡಿಂದ. ನೆಕ್ಸ್ಟ್, ಆ್ಯಪ್ ಇಸ್ ಈಕ್ವಲ್ಸ್ ಟು ಫಾಸ್ಟ್ ಎ ಪಿ ಐ. ಫಾಸ್ಟ್ ಎ ಪಿ ಐ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇತ್ತು. ನೆಕ್ಸ್ಟ್, ಟೈಟಲ್ ಎ ಐ ಮೆಂಟರ್ ಎ ಐ ಸರ್ವಿಸ್. ಡಿಸ್ಕ್ರಿಪ್ಷನ್, ದ ಎ ಐ ಸರ್ವಿಸ್ ಫಾರ್ ಎ ಐ ಮೆಂಟರ್ ಹ್ಯಾಂಡಲ್ಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್, ಓಪನ್ ಎ ಐ ಎ ಪಿ ಐ ಇಂಟಿಗ್ರೇಷನ್ ಆ್ಯಂಡ್ ಸ್ಟ್ರಕ್ಚರ್ಡ್ ಜೇಸನ್ ರಿಪೋರ್ಟ್ ಜನರೇಷನ್ ಅಂತ. ಸೊ ಫಾಸ್ಟ್ ಎ ಪಿ ಐ ಡಾಕ್ಸ್ ಅಲ್ಲಿ ಹಾಗೂ ಎ ಪಿ ಐ ಟೈಟಲಿಗೆ ಸೆಟ್ ಮಾಡ್ತದೆ ಇದು ಫಸ್ಟ್ ಒನ್ ಟೈಟಲಿಗೆ. ನೆಕ್ಸ್ಟ್, ಡಿಸ್ಕ್ರಿಪ್ಷನ್ ಸೆಟ್ ಮಾಡಲಿಕ್ಕೆ ಇದು ಫಸ್ಟ್ ಎ ಪಿ ಐ ಇದು ಡಾಕ್ಸ್ ಅಲ್ಲಿ ಶೋ ಆಗುವ ಡಿಸ್ಕ್ರಿಪ್ಷನ್ ಇಂದ ಸೆಟ್ ಮಾಡ್ತದೆ ಸೆಕೆಂಡ್. ನೆಕ್ಸ್ಟ್, ವರ್ಷನ್, ಯಾವ ವರ್ಷನ್ ಅಂತ ಸರ್ವಿಸ್ ವರ್ಷನ್ ಸೆಟ್ ಮಾಡಿ ಆ್ಯಪ್ ಕ್ರಿಯೇಷನ್ ಕ್ಲೋಸ್ ಮಾಡ್ತದೆ ಇದು. ಓಕೆ, ನೆಕ್ಸ್ಟ್, ಅಟ್ ಆ್ಯಪ್ ಡಾಟ್ ಗೆಟ್ ಸ್ಲ್ಯಾಶ್ def read is equals def read and slash root return service AI mentor AI service status running. ರೂಟ್ ಎಂಡ್ ಪಾಯಿಂಟ್ ಡಿಫೈನ್ ಮಾಡ್ತದೆ. ಓಕೆ, ನೆಕ್ಸ್ಟ್, ಸರ್ವಿಸ್ ರನ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ತದೆ ಇದು ಈ ಕೋಡ್ ಬ್ಲಾಕ್. ನೆಕ್ಸ್ಟ್, ಆ್ಯಪ್ ಡಾಟ್ ಗೆಟ್ ಸ್ಲ್ಯಾಶ್ ಹೆಲ್ತ್ ಡೆಫ್ ಹೆಲ್ತ್ ಅಂಡ್ ಸ್ಲ್ಯಾಶ್ ಚೆಕ್ ರಿಟರ್ನ್ ಸ್ಟೇಟಸ್ ಓಕೆ. ಇದು ಕ್ವಿಕ್ ಸರ್ವಿಸ್ ಚೆಕ್, ಹೆಲ್ತಿನ ಕ್ವಿಕ್ ಸರ್ವಿಸ್ ಚೆಕ್ ಮಾಡಿ ಎಂಡ್ ಪಾಯಿಂಟ್ ಡಿಫೈನ್ ಮಾಡ್ತದೆ. ನೆಕ್ಸ್ಟ್, ಆ್ಯಪ್ ಇನ್ಕ್ಲೂಡ್ ಅಂಡರ್ ಸ್ಲ್ಯಾಶ್ ರೂಟರ್ ಮೆಂಟರ್ ಅಂಡರ್ ಸ್ಲ್ಯಾಶ್ ರೂಟರ್. ಮೆಂಟರ್ ಎ ಪಿ ಐ ರೂಟರ್ ಮೌಂಟ್ ಮಾಡ್ತೇವೆ. ಓಕೆ, ಮೆಂಟರ್ ಎ ಪಿ ಐನ ರೂಟರ್ ಇದಕ್ಕೆ ಮೌಂಟ್ ಮಾಡಿರ್ತೇವೆ. ಜನರೇಟ್ ರಿಪೋರ್ಟ್ ಸೇವ್. ನೆಕ್ಸ್ಟ್, ಎ ಐ ಇಂಜಿನ್ ಪೈಥಾನ್ ಆ್ಯಪ್ ಕಾನ್ಫಿಗರೇಷನ್. ಓಕೆ, ಆ್ಯಪ್ ಕಾನ್ಫಿಗರೇಷನ್ ಅಲ್ಲಿ ಇಂಪೋರ್ಟ್ ಓ ಎಸ್, ಪೈಥಾನ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಮಾಡ್ಯೂಲಿನ ಇಂಪೋರ್ಟ್ ಮಾಡೋದು. ನೆಕ್ಸ್ಟ್, ಫ್ರಮ್ ಡಾಟ್ ಇ ಎನ್ ವಿ ಇಂಪೋರ್ಟ್ ಲೋಡ್ ಡಾಟ್ ಇ ಎನ್ ವಿ. ಸೇ ಇದು ಡಾಟ್ ಇ ಎನ್ ವಿ ಸಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತದೆ. ಓಕೆ, ನೆಕ್ಸ್ಟ್, ಲೋಡ್ ಡಾಟ್ ಇ ಎನ್ ವಿ. ಡಾಟ್ ಇ ಎನ್ ವಿ ಇಂದ ವೇರಿಯೇಬಲ್ಸ್ನ ಪ್ರೊಸೆಸ್ ಎನ್ವಿರಾನ್ಮೆಂಟಿಗೆ ಲೋಡ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತದೆ. ನೆಕ್ಸ್ಟ್, ಓಪನ್ ಎ ಪಿ ಐ ಕೀ os ಡಾಟ್ ಎನ್ವಿರಾನ್ ಡಾಟ್ ಗೆಟ್ ಓಪನ್ ಎ ಪಿ ಐ ಕೀ. ಓಪನ್ ಎ ಪಿ ಐ ಕೀ ರೀಡ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಡಾಟ್ ಇ ಎನ್ ವಿ ಫೈಲ್ ಅಲ್ಲಿ ಕೀ ಹಾಕಿದ್ದೇವೆ, ಅದಕ್ಕೆ ಹೆಸರು ಕೊಟ್ಟಿದ್ದೇವೆ ಓಪನ್ ಎ ಪಿ ಐ ಕೀ ಅಂತ, ಅದು ಇದು. ನೆಕ್ಸ್ಟ್, ಓಪನ್ ಎ ಪಿ ಐ ಮಾಡೆಲ್ os ಡಾಟ್ ಎನ್ವಿರಾನ್ ಡಾಟ್ ಗೆಟ್ ಓಪನ್ ಎ ಮಾಡೆಲ್ ಯಾವುದು GPT 3.4 ನಾವು ಯೂಸ್ 3.5 ನಾವು ಯೂಸ್ ಮಾಡೋ ಟರ್ಬೋ. ಟೆಂಪರೇಚರ್ ಫ್ಲೋಟ್ ಕನ್ವರ್ಟ್ ಮಾಡಿ ಇದು ಕೊಡ್ತದೆ, ಟೆಂಪರೇಚರ್ನ ರೀಡ್ ಮಾಡಿ. ನಮ್ಮ ಟೆಂಪರೇಚರ್ ನಂಬರ್ ಯಾವ್ದು ಸೆಲೆಕ್ಟ್ ಮಾಡಿ ಅಂತಾರೆ 0.7. ಸೊ ನಾಟ್ ಅ ಮೋರ್ ಕ್ರಿಯೇಟಿವ್ ಬಟ್ ಇಟ್ಸ್ ಅ ಸ್ಲೈಟ್ಲಿ ಕ್ರಿಯೇಟಿವ್. 1 ಅಂತ ಅಥವಾ 0 ಬಂತಂತಾದ್ರೆ ಇಟ್ಸ್ ಕರೆಕ್ಟ್ ಆನ್ಸರ್ ಟು ಆನ್ಸರ್ ಅಂತೇಳಿ ಲೆಕ್ಕ. 0.7 ಅಂತ ಹೇಳುವಾಗ ಸ್ವಲ್ಪ ಕ್ರಿಯೇಟಿವ್ ಆಗಿ ಆನ್ಸರ್ ಕೊಡ್ತದೆ ಅಂತ. ಮ್ಯಾಕ್ಸ್ ಟೋಕನ್ಸ್ ಎಷ್ಟು ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಇಲ್ಲಿ ಡಿಫೈನ್ ಮಾಡಿದ್ದೇನೆ 2000, ಅದಕ್ಕೆ ಇರ್ಬೋದು. ನೆಕ್ಸ್ಟ್, ಪೋರ್ಟ್ ಯಾವ ಪೋರ್ಟ್ ಅಲ್ಲಿ ರನ್ ಆಗಬೇಕು 8000 ಪೋರ್ಟ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ಓಪನ್ ಎ ಐ ಕ್ಲೈಂಟ್ ಡಾಟ್ ಪೈ. ಓಕೆ, ಇದರಲ್ಲಿ ಜೇಸನ್ ಫೈಲ್ ನ ಇಂಪೋರ್ಟ್ ಮಾಡೋದು ಫಸ್ಟ್
ಕೋಡ್. ನೆಕ್ಸ್ಟ್ HTTPX ಇಂಪೋರ್ಟ್ ಮಾಡೋದು. ನೆಕ್ಸ್ಟ್ ಫ್ರಮ್ ಓಪನ್ ಎಐ ಇಂಪೋರ್ಟ್ ಓಪನ್ ಎಐ ಎರರ್. ಓಕೆ, ಓಪನ್ ಎಐ ಕ್ಲೈಂಟ್ ಮತ್ತೆ ಬೇಸ್ ಓಪನ್ ಎಐ ಎಕ್ಸೆಪ್ಷನ್ ಟೈಪಿನ ಇದಕ್ಕೆ ಇಂಪೋರ್ಟ್ ಮಾಡೋದು ಈ ಸೆಂಟೆನ್ಸ್ ಇಂದ. ನೆಕ್ಸ್ಟ್ ಫ್ರಮ್ ಆಪ್ ಡಾಟ್ ಕಾನ್ಫಿಗ್ ಇಂಪೋರ್ಟ್ ಮ್ಯಾಕ್ಸ್ ಟೋಕನ್ಸ್ ಓಪನ್ API ಕೀ ಓಪನ್ ಎಐ ಮಾಡೆಲ್ ಟೆಂಪರೇಚರ್. ಇದು ಆಪ್ ಡಾಟ್ ಈಗ ತೋರಿಸಿ ಅಲ್ಲ, ಅದರಲ್ಲಿ ನಾವು ಡಿಫೈನ್ ಮಾಡಿದ್ದೆ, ಯಾವುದು ಕಾನ್ಫಿಗರೇಷನ್ ಡಿಫೈನ್ ಮಾಡಿದ್ದೆ ಎಂತೆಂತ ಅಂತ. ಅದನ್ನ ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಮಾಡುದು ಈ ಸ್ಟೇಟ್ಮೆಂಟ್. ಓಕೆ, ಅಷ್ಟರಲ್ಲಿ ನಾವು ಬೇರೆ ಮಾಡ್ಯೂಲ್ಸ್ ಎಲ್ಲ ನೋಡಿದ್ವಿ. ಇದು AI ಇಂಜಿನ್ ಅಥವಾ AI ಕೋಡ್ಸ್ ಇದು. ಸೊ ಇವತ್ತು ನಾವು ಓಪನ್ AI ಕ್ಲೈಂಟ್ ಡಾಟ್ py ಫೈಲ್ನ ಒಳಗಡೆ ಎಂತೆಲ್ಲ ಕೋಡ್ ಉಂಟು, ಅದು ಹೇಗೆ ವರ್ಕ್ ಆಗ್ತದೆ ಅಂತ ನೋಡುವ ಈಗ. ಸೊ ಫಸ್ಟಿಗೆ ಇಂಪೋರ್ಟ್ ಜೇಸನ್ ಫೈಲ್ನ ಇಂಪೋರ್ಟ್ ಮಾಡಲಿಕ್ಕೆ. ನೆಕ್ಸ್ಟ್ ಇಂಪೋರ್ಟ್ HTTPX ಇಂಪೋರ್ಟ್ ಮಾಡಲಿಕ್ಕೆ ಓಪನ್ ಎಐ ಕ್ಲೈಂಟ್ಗೆ ಎಕ್ಸ್ಪ್ಲಿಸಿಟ್ ಟೈಮ್ ಔಟ್ ಸೆಟ್ಟಿಂಗ್ಸ್ ಯೂಸ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೇವೆ. ಫ್ರಮ್ ಓಪನ್ ಎಐ ಇಂಪೋರ್ಟ್ ಓಪನ್ ಎಐ ಎರರ್ ಅಂತ. ಓಪನ್ ಎಐ ಕ್ಲೈಂಟ್ ಮತ್ತೆ ಬೇಸ್ ಓಪನ್ ಎಐ ಎಕ್ಸ್ಪ್ಲನೇಷನ್ ಟೈಪ್ ಇಂಪೋರ್ಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಫ್ರಮ್ ಆಪ್ ಡಾಟ್ ಕಾನ್ಫಿಗ್ ಇಂಪೋರ್ಟ್ ಮ್ಯಾಕ್ಸ್ ಟೋಕನ್ಸ್ ಓಪನ್ ಎಐ API ಕೀ ಓಪನ್ ಎಐ ಮಾಡೆಲ್ ಟೆಂಪರೇಚರ್. ಇದನ್ನೆಲ್ಲ ಆಪ್ ಡಾಟ್ ಕಾನ್ಫಿಗರ್, ಈ ಕಾನ್ಫಿಗರ್ ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆಲ್ಲ ಹೇಗೆಲ್ಲ ಎಂತೆಲ್ಲ ಅಂತೇಳಿ, ಅದರಿಂದ ಇಲ್ಲಿಗೆ ಇಂಪೋರ್ಟ್ ಮಾಡಲಿಕ್ಕೆ. ನೆಕ್ಸ್ಟ್ ಕ್ಲಾಸ್ AI ಸರ್ವಿಸ್ exception raised when the OpenAI API call fails or returns something we can't use. ಎಲ್ಲ AI ಸರ್ವಿಸ್ ಫೇಲ್ಯೂರ್ಸ್ಗೆ ಒಂದು ಕಸ್ಟಮ್ ಎರರ್ ಟೈಪ್ ಡಿಫೈನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇನೆ. ಈಗ ಎಂತಾದ್ರು ಓಪನ್ ಎಐಗೆ ನಾವು ಕಾಲ್ ಕೊಟ್ವಿ, ರಿಕ್ವೆಸ್ಟ್ ಕಳಿಸಿದಾಗ ಅದರಲ್ಲಿ ಎಕ್ಸೆಪ್ಟ್ ಆಗಲಿಲ್ಲ ಅಂತೆಲ್ಲಾದ್ರೆ ಈ ಎರರ್ನ ಡಿಸ್ಪ್ಲೇ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ಲೈಂಟ್ ಇಸ್ ಈಕ್ವಲ್ಸ್ ಓಪನ್ ಎಐ ಮಾಡ್ಯೂಲ್ ಲೋಡ್ ಟೈಮಲ್ಲಿ ಓಪನ್ ಎಐ ಕ್ಲೈಂಟ್ ಒಂದ್ಸತಿ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು ಮಾಡೆಲ್ ಲೋಡಿಂಗ್ ಆಗುವಾಗ. ನೆಕ್ಸ್ಟ್ API ಕೀ ಓಪನ್ ಎಐ API ಕೀ ಅಂತ. API ಕೀ ನಾವು ಓಪನ್ ಎಐ ಕ್ಲೈಂಟ್ಗೆ ಪಾಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ ನಾವು. ಓಕೆ, ನೆಕ್ಸ್ಟ್ ಟೈಮ್ ಔಟ್ ಇಸ್ ಈಕ್ವಲ್ಸ್ HTTPX ಡಾಟ್ ಟೈಮ್ ಔಟ್ 30.0 ಕನೆಕ್ಟ್ 5.0. 30 ಸೆಕೆಂಡ್ಸ್ ಟೋಟಲ್ ಟೈಮ್ ಔಟ್ ಮತ್ತೆ 5 ಸೆಕೆಂಡ್ಸ್ ಕನೆಕ್ಷನ್ ಟೈಮ್ ಔಟ್ ಸೆಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಡಿಫೈನ್ ಆಸ್ಕ್ / JSON ಸಿಸ್ಟಮ್ ಪ್ರಾಂಪ್ಟ್ str ಯೂಸರ್ ಪ್ರಾಂಪ್ಟ್ str send system plus user prompt to OpenAI and return the response as a detail. ಓಕೆ, ಅದರಲ್ಲಿ ಬಂತು ಹೇಗೆ ಅದು ವರ್ಕ್ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಎವ್ರಿ AI ಮಾಡ್ಯೂಲ್ ರೋಡ್ ಮ್ಯಾಪ್ ಕಾನ್ಸೆಪ್ಟ್ ಕ್ವಿಜ್ ಕಾಲ್ಸ್ ದಿ ಸೇಮ್ ಫಂಕ್ಷನ್. ಇಟ್ ಈಸ್ ದ ಓನ್ಲಿ ಪ್ಲೇಸ್ ಇನ್ AI ಸರ್ವಿಸ್ ದಟ್ talks to OpenAI ಡೈರೆಕ್ಟ್ಲಿ. ಓಕೆ, ಇದು ಓಪನ್ ಎಐ ಒಟ್ಟಿಗೆ ಡೈರೆಕ್ಟ್ ಆಗಿ ಮಾತಾಡಲಿಕ್ಕೆ ಹೆಲ್ಪ್ ಮಾಡೋದು. ನೆಕ್ಸ್ಟ್ ಕ್ಯಾಚ್ ಲೂಪ್, ಅದಾದ್ಮೇಲೆ ರೆಸ್ಪಾನ್ಸ್ ಇಸ್ ಈಕ್ವಲ್ಸ್ ಟು ಕ್ಲೈಂಟ್ ಡಾಟ್ ಚಾಟ್ ಕಂಪ್ಲೀಷನ್ ಡಾಟ್ ಕ್ರಿಯೇಟ್. ಓಪನ್ ಎಐಸ್ ಚಾಟ್ ಕಂಪ್ಲೀಷನ್ API ಕಾಲ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೇನೆ. ಮಾಡೆಲ್ ಯಾವ್ದು ಚೂಸ್ ಮಾಡಿರ್ತೇವೆ ಅದು ಕಾನ್ಫಿಗರ್ ಮಾಡಿದ ಮಾಡೆಲ್. ನೆಕ್ಸ್ಟ್ ರೆಸ್ಪಾನ್ಸ್ ಫಾರ್ಮ್ಯಾಟ್ ಟೈಪ್ JSON. ಓಕೆ, JSON ಮೋಡ್ ರಿಕ್ವೆಸ್ಟ್ ಮಾಡ್ತೇವೆ. ಮಾಡೆಲ್ ವ್ಯಾಲಿಡ್ JSON ಸಿಂಟ್ಯಾಕ್ಸ್ ರಿಟರ್ನ್ ಮಾಡ್ತದ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಮೆಸೇಜ್ ರೋಲ್ ಸಿಸ್ಟಮ್ ಕಂಟೆಂಟ್ ಈ ಫುಲ್ ಕೋಡ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಸ್ಟಮ್ ಪ್ರಾಂಪ್ಟ್ ಮತ್ತೆ ಯೂಸರ್ ಪ್ರಾಂಪ್ಟ್ ನ ಮಾಡೆಲ್ಗೆ ಸೆಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟೆಂಪರೇಚರ್ ಕ್ರಿಯೇಟಿವಿಟಿ, ನಾನಾಗ ಹೇಳಿದಾಗೆ ಕ್ರಿಯೇಟಿವಿಟಿಗಳನ್ನೆಲ್ಲ ಸೆಟ್ ಮಾಡ್ಲಿಕ್ಕೆ. ಮತ್ತೆ ಟೋಕನ್ಸ್ ಇಷ್ಟು ಯೂಸ್ ಆಗಬೇಕು, ಮ್ಯಾಕ್ಸ್ ಟೋಕನ್ಸ್. ಎಕ್ಸೆಪ್ಟ್ ಓಪನ್ API ಎರರ್ ಆಸ್ exe. ಓಪನ್ ಎಐ SDK ಎರರ್ಸ್ ಕ್ಯಾಚ್ ಮಾಡ್ತದೆ. ನೆಕ್ಸ್ಟ್ ನೆಟ್ವರ್ಕ್ ಇಶ್ಯೂಸ್, ರಾಂಗ್ ಕೀ, ರೇಟ್ ಲಿಮಿಟ್ಸ್ ಎಲ್ಲ ನೋಡ್ಲಿಕ್ಕೆ API ಎರರ್ಸ್ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತದೆ. ಎಕ್ಸೆಪ್ಟ್ ಇದು. ನೆಕ್ಸ್ಟ್
ಗೋಯಿಂಗ್ ಫಾರ್ ಅ ರೈಸ್ AI ಸರ್ವಿಸ್ ಎರರ್. ಓಪನ್ AI ಸ್ಪೆಸಿಫಿಕ್ ಎರರ್ನ ಆಪ್ಸ್ ಕಸ್ಟಮ್ ಎರರ್ ಟೈಪ್ಗೆ ರ್ಯಾಪ್ ಮಾಡಲಿಕ್ಕೆ ಯೂಸ್ ಮಾಡ್ತದೆ. ನೆಕ್ಸ್ಟ್ ರಾ ಕಂಟೆಂಟ್, ರೆಸ್ಪಾನ್ಸ್ ಡಾಟ್ ಚಾಯ್ಸಸ್, ಮೆಸೇಜ್ ಡಾಟ್ ಕಂಟೆಂಟ್. ಚಾಯ್ಸ್ ಇಂದ ಮಾಡೆಲ್ಸ್ ಟೆಕ್ಸ್ಟ್ ರೆಸ್ಪಾನ್ಸ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತದೆ. ನೆಕ್ಸ್ಟ್ ಸೇಮ್ ಟ್ರೈ ಕ್ಯಾಚ್ ಆದ್ಮೇಲೆ ರಿಟರ್ನ್ ಜೇಸನ್ ಡಾಟ್ ಲೋಡ್ಸ್, ಜೇಸನ್ ಸ್ಟ್ರಿಂಗ್ನ ಪೈಥಾನ್ ಡಿಟೆಕ್ಟ್ನ ಫ್ರೇಸ್ ಮಾಡಿ ರಿಟರ್ನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸೆಪ್ಟ್ ಜೇಸನ್ ಅಂಡ್ ಡಿಕೋಡ್ ಎರರ್ ಟೈಪ್ ಎರರ್ ಆಸ್ exe. ಇನ್ವಾಲ್ಡ್ ಜೇಸನ್ ಎಂಟಿ ಆರ್ ನಾನ್ ಸ್ಟ್ರಿಂಗ್ ಕಂಟೆಂಟ್ ಕ್ಯಾಚ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರೈಸ್ AI ಸರ್ವಿಸ್ ಎರರ್, ಮಾಡೆಲ್ ಔಟ್ಪುಟ್ ಫ್ರೇಸ್ ಆಗದೆ ಹೋದ್ರೆ ಆಪ್ಸ್ ಕಸ್ಟಮ್ ಎರರ್ ರೈಸ್ ಮಾಡಲಿಕ್ಕೆ ಇದನ್ನು ಹೆಲ್ಪ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಫಾರ್ ದ ಮೆಂಟರ್ ಡಾಟ್ ರೂಟರ್ ಡಾಟ್ py API ಒಳಗಡೆ ಫ್ರಮ್ ಟೈಪಿಂಗ್ ಇಂಪೋರ್ಟ್ ಲಿಟ್ರಲ್ ಇಂಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಡಿಫಿಕಲ್ಟಿನ ಎಕ್ಸಾಕ್ಟ್ ಸ್ಟ್ರಿಂಗ್ ವ್ಯಾಲ್ಯೂಸ್ಗೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ. ಓಕೆ, ಫ್ರಮ್ ಫಾಸ್ಟ್ API ಇಂಪೋರ್ಟ್ API ರೂಟರ್ HTTP ಎಕ್ಸೆಪ್ಷನ್. ಫಾಸ್ಟ್ API ರೂಟರ್ ಮತ್ತೆ HTTP ಎರರ್ ಸಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಫ್ರಮ್ ಪೈಡೆಂಟಿಕ್ ಇಂಪೋರ್ಟ್ ಬೇಸ್ ಮಾಡೆಲ್ ಫೀಲ್ಡ್ ವ್ಯಾಲಿಡೇಟರ್. ರಿಕ್ವೆಸ್ಟ್ ವ್ಯಾಲಿಡೇಷನ್ಗೆ ಪೈಡೆಂಟಿಕ್ ಟೂಲ್ಸ್ ಇಂಪೋರ್ಟ್ ಮಾಡ್ತೇವೆ, ಅದಕ್ಕೆ ಯೂಸ್ ಮಾಡ್ತಾರೆ. ರೂಟರ್ ಇಸ್ ಗೋಸ್ ಟು API ರೂಟರ್. ಮೆಂಟರ್ ಎಂಡ್ ಪಾಯಿಂಟ್ಸ್ಗೆ ರೂಟರ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪೆಕ್ಟೆಡ್ ರಿಕ್ವೆಸ್ಟ್ ಬಾಡಿ ಸ್ಕೀಮಾ ಡಿಫೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಟಾಪಿಕ್ str is equals to field min length is equals to 1. ಟಾಪಿಕ್ ನ ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ ಇಂದ ಸ್ಟ್ರಿಂಗ್ ನ ರಿಕ್ವೈರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಡಿಫಿಕಲ್ಟಿ ಲಿಟ್ರಲ್, ಬಿಗಿನರ್, ಇಂಟರ್ಮೀಡಿಯೇಟ್. ಡಿಫಿಕಲ್ಟ್ ಸೆಲೆಕ್ಟಿಂಗ್ ಅದರದ್ದು ಆಪ್ಷನ್ ಕೊಟ್ಟದ್ದು. ಫೀಲ್ಡ್ ವ್ಯಾಲಿಡೇಟರ್ ಟಾಪಿಕ್ ಫೀಲ್ಡ್ಗೆ ಕಸ್ಟಮ್ ವ್ಯಾಲಿಡೇಟರ್ ರಿಜಿಸ್ಟರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅಟ್ ಕ್ಲಾಸ್ ಮೆಥಡ್ ವ್ಯಾಲಿಡೇಟರ್ನ ಐಡೆಂಟಿಕ್ ಎಕ್ಸೆಪ್ಟ್ ಮಾಡೋ ರೀತಿ ಕ್ಲಾಸ್ ಮೆಥಡ್ನ ಮಾರ್ಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಡಿಫೈನ್ ವ್ಯಾಲಿಡೇಟರ್ ಫಂಕ್ಷನ್ ಡಿಫೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇಫ್ ನಾಟ್ ಕ್ಲೀನ್ಡ್, ಟ್ರಿಮ್ ಆದ ಮೇಲೆ ಟಾಪಿಕ್ ಎಂಟಿ ಆಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ರೈಸ್ ವ್ಯಾಲ್ಯೂ ಎರರ್, ವೈಟ್ ಸ್ಪೇಸ್ ಓನ್ಲಿ ಟಾಪಿಕ್ಸ್ ನ ರಿಜೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರಿಟರ್ನ್ ಕ್ಲೀನ್ ಟಾಪಿಕ್ ವ್ಯಾಲ್ಯೂ ರಿಟರ್ನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇಲ್ಲಿ ಉಂಟು ರಿಟರ್ನ್ ಕ್ಲೀನ್ಡ್. ನೆಕ್ಸ್ಟ್ ರೂಟರ್ ಡಾಟ್ ಪೋಸ್ಟ್ ಎಂಡ್ ಪಾಯಿಂಟ್ ರಿಜಿಸ್ಟರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಡಿಫೈನ್ ಜನರೇಟ್ ರಿಪೋರ್ಟ್ ಎಂಡ್ ಪಾಯಿಂಟ್ ರಿಕ್ವೆಸ್ಟ್ ಮೆಂಟರ್ ರಿಕ್ವೆಸ್ಟ್ ಅಂತ. ಓಕೆ, ರೂಟ್ ಹ್ಯಾಂಡ್ಲರ್ ಡಿಫೈನ್ ಮಾಡ್ತೇವೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಟ್ರೈ ಎಕ್ಸೆಪ್ಟ್ ಫಂಕ್ಷನ್. ನೆಕ್ಸ್ಟ್ ರಿಟರ್ನ್ ಜನರೇಟ್ ರಿಪೋರ್ಟ್ ರಿಕ್ವೆಸ್ಟ್ ಟಾಪಿಕ್ ರಿಕ್ವೆಸ್ಟ್ ಡಿಫಿಕಲ್ಟಿ ಅಂತ. ಫುಲ್ AI ರಿಪೋರ್ಟ್ ಪೈಪ್ಲೈನ್ ರನ್ ಮಾಡಿ ರಿಸಲ್ಟ್ ನ ರಿಟರ್ನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. AI ಸರ್ವಿಸ್ ಎರರ್ ಆಸ್ exe, AI ಸರ್ವಿಸ್ ಫೇಲ್ಯೂರ್ಸ್ ಕ್ಯಾಚ್ ಮಾಡಲಿಕ್ಕೆ ಯೂಸ್ ಮಾಡ್ತದೆ. ನೆಕ್ಸ್ಟ್ ಫುಲ್ ರೈಸ್ ಇಂದ ಡೀಟೇಲ್ ವರೆಗೆ, ನಾಟ್ ಫುಲ್ ರೈಸ್ ಇಂದ ಫ್ರಮ್ exe ವರೆಗೆ ಇಂಟರ್ನಲ್ AI ಎರರ್ಸ್ ನ HTTP 502 ರೆಸ್ಪಾನ್ಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು. ಓಕೆ, ನೆಕ್ಸ್ಟ್ ಮೂವಿಂಗ್ ಫಾರ್ ದ ಮಾಡೆಲ್ಸ್ ಸೆಕ್ಷನ್. ಅದರಲ್ಲಿ ಅಗ್ರಿಗೇಟರ್ ಇದು 3 ಸ್ಟೇಟ್ಮೆಂಟ್ ಅಥವಾ ಈ 3 ಕೋಡ್ ಎಂತಕ್ಕೆ ಅಂತ ಹೇಳಿದ್ರೆ, 3 ಜನರೇಟರ್ ಫಂಕ್ಷನ್ಸ್ ಇಂಪೋರ್ಟ್ ಮಾಡಲಿಕ್ಕೆ. ಯಾವುದೆಲ್ಲ 3 ಜನರೇಟರ್ ಫಂಕ್ಷನ್ಸ್? ಕ್ವಿಜ್, ಕಾನ್ಸೆಪ್ಟ್, ರೋಡ್ ಮ್ಯಾಪ್. ಇದನ್ನ ಇಂಪೋರ್ಟ್ ಮಾಡಲಿಕ್ಕೆ ಯಾವುದರಿಂದ? ಜನರೇಟರ್ ಕಾನ್ಸೆಪ್ಟ್ ಕ್ವಿಜ್, ಜನರೇಟರ್ ಕಾನ್ಸೆಪ್ಟ್ ಇದಂತ ಉಂಟಲ್ಲ, ಅದರಿಂದ ಇಲ್ಲಿ ಉಂಟು ಕಾನ್ಸೆಪ್ಟ್ ಎಕ್ಸ್ಪ್ಲೇನರ್, ಕ್ವಿಜ್, ರೋಡ್ ಮ್ಯಾಪ್. ಇದರಿಂದ ತೆಗಿಲಿಕ್ಕೆ, ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅಥವಾ ಇಂಪೋರ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಡಿಫ್ ಜನರೇಟ್ ರಿಪೋರ್ಟ್ ಟಾಪಿಕ್ str ಡಿಫಿಕಲ್ಟಿ str ಫುಲ್ ರಿಪೋರ್ಟ್ ಜನರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಜನರೇಟ್ ದ ಕಂಪ್ಲೀಟ್ AI, ಇದು ಪ್ರಾಂಪ್ಟ್.
Okay, report for giving topic and difficulty, runs the 3 stage generator pipeline in strict order. ಇದು ನಾವೆಲ್ಲ ನನಗೆ ಹೇಳುದು 3 ಸ್ಟೇಜ್ ಆಗಿ ಜನರೇಟ್ ಮಾಡಬೇಕು ಹಾಗೆ ಹೀಗೆ ಅಂತ. ನೆಕ್ಸ್ಟ್ ರೋಡ್ ಮ್ಯಾಪ್, ಫುಲ್ ಇದರಲ್ಲಿರುವುದು ಅದೇ ಹೇಗೆಲ್ಲ ಅದನ್ನ ನಿಮಗೆ ಅಲ್ಲಿ ನಾವು ಓಪನ್ ಮಾಡ್ತೇವೆ. ಓಪನ್ ಮಾಡುವಾಗ ಫಸ್ಟಿಗೆ ನಮಗೆ ಯಾವ್ದು ಓಪನ್ ಆಗ್ತದೆ? ಫಾರ್ ಎಕ್ಸಾಂಪಲ್ ಫಸ್ಟಿಗೆ ನಮಗೆ ರೋಡ್ ಮ್ಯಾಪ್ ಓಪನ್ ಆಗ್ತದೆ, ಮತ್ತೆ ಎಕ್ಸ್ಪ್ಲನೇಷನ್ ಓಪನ್ ಆಗ್ತದೆ, ಮತ್ತೆ ಕ್ವಿಜ್ ಓಪನ್ ಆಗ್ತದೆ. ಸೊ ಇದನ್ನೆಲ್ಲ ಓಪನ್ ಮಾಡುದು ಹೇಗೆ, ಅಥವಾ ಈ ಟೈಪ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಆಗ್ಬೇಕಂತ ಹೇಳಿ ಇದು ಫುಲ್ ಪ್ರಾಂಪ್ಟ್ ಅಲ್ಲಿ ಉಂಟು. ಓಕೆ, ಫ್ರಮ್ ಹಿಯರ್ ಟು ಹಿಯರ್. ನೆಕ್ಸ್ಟ್ ರೋಡ್ ಮ್ಯಾಪ್ ಈಸ್ ಈಕ್ವಲ್ಸ್ ಟು ಜನರೇಟ್ ಲರ್ನಿಂಗ್ ರೋಡ್ ಮ್ಯಾಪ್. ಟಾಪಿಕ್ ಡಿಫಿಕಲ್ಟಿ ಸೆಲೆಕ್ಟ್ ಮಾಡುವಾಗ ಒಂದು ಟೈಪಿನ ರೋಡ್ ಮ್ಯಾಪ್. ನೆಕ್ಸ್ಟ್ ಈಸಿ ಸೆಲೆಕ್ಟ್ ಮಾಡುವಾಗ ಒಂದು ಟೈಪಿನ ರೋಡ್ ಮ್ಯಾಪ್. ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಈಗ ಅಲ್ಲಿ ನೋಡಿ ಬಿಗಿನರ್, ಅಡ್ವಾನ್ಸ್, ಇಂಟರ್ಮೀಡಿಯೇಟ್ ಅಂತ ಉಂಟಲ್ಲ, ಲೈಕ್ ದಟ್. ಅದು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದರ ಬೇಸಿಕ್ ಅಲ್ಲಿ ಔಟ್ಪುಟ್ ರೋಡ್ ಮ್ಯಾಪ್ ಔಟ್ಪುಟ್ ಜನರೇಟ್ ಮಾಡ್ಲಿಕ್ಕೆ. ಸೆಕೆಂಡ್ ಒನ್ ಕಾನ್ಸೆಪ್ಟ್ ಜನರೇಟ್ ಮಾಡ್ಲಿಕ್ಕೆ ಯಾವ್ದು ನಾವು ಸೆಲೆಕ್ಟ್ ಮಾಡ್ತೇವೆ ಅದರ ಮೇಲೆ. ನೆಕ್ಸ್ಟ್ ಥರ್ಡ್ ಒನ್ ಕ್ವಿಜ್ ಜನರೇಟ್ ಮಾಡ್ಲಿಕ್ಕೆ ಯಾವ್ದು ನಾವು ಸೆಲೆಕ್ಟ್ ಮಾಡ್ತೇವೆ ಅದರ ಮೇಲೆ. ಓಕೆ, ನೆಕ್ಸ್ಟ್ ರಿಟರ್ನ್ ಇಂದ ಕ್ವಿಜ್ ವರೆಗೆ ಈ ಫಂಕ್ಷನ್ ಎಂತಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಅಥವಾ ಈ ಫುಲ್ ಕೋಡ್ ಎಂತಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದೇ ಫೈನಲ್ ಡಿಕ್ಷನರಿ ರಿಟರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಓಕೆ, ಇದೆಲ್ಲ ಒಂದು ಫೈಲ್ ಡಿಕ್ಷನರಿ ಇರುತ್ತೆ. ನೆಕ್ಸ್ಟ್ ರೋಡ್ ಮ್ಯಾಪ್ ಹೋಗುವ. ರೋಡ್ ಮ್ಯಾಪ್ ಅಲ್ಲಿ ತುಂಬಾ ಹೇಳಲಿಕ್ಕೆ ಇರುದಿಲ್ಲ, ಜಸ್ಟ್ ಅದನ್ನ ಇಂಪೋರ್ಟ್ ಮಾಡಿಕೊಳ್ಳುದು. ನೆಕ್ಸ್ಟ್ ಒಂದು ಪ್ರಾಂಪ್ಟ್ ಕೊಡುದು. ಫ್ರಮ್ app.core open AI client import ask JSON. From app.prompts.roadmap prompt import system prompt, build user prompt ಅಂತ ಹೇಳಿ ಈ ಇದರಿಂದ ಇದನ್ನ ಇದು ಇಂಪೋರ್ಟ್ ಮಾಡಿಕೊಳ್ಳುದು. ಜೇಸನ್ ಫೈಲ್ಸ್ ಆಗಿರ್ಬೋದು, ಸಿಸ್ಟಮ್ ಪ್ರಾಂಪ್ಟ್, ಬಿಲ್ಡ್ ಯೂಸರ್ ಪ್ರಾಂಪ್ಟ್, ಇದನ್ನೆಲ್ಲ ಈ ಫೈಲ್ ಇಂಪೋರ್ಟ್ ಮಾಡುದು. ನೆಕ್ಸ್ಟ್ ಜನರೇಟ್ ಲರ್ನಿಂಗ್ ರೋಡ್ ಮ್ಯಾಪ್ ಟಾಪಿಕ್, ಅದೇ ಡಿಫಿಕಲ್ಟಿ ಸೆಲೆಕ್ಟ್ ಮಾಡಿದ ಮೇಲೆ ಯಾವ ಟೈಪ್ ಅಲ್ಲಿ ಔಟ್ಪುಟ್ ಬರ್ಬೇಕಂತ ಫುಲ್ ಯೂಸರ್. ಓಕೆ, ಯೂಸರ್ ಪ್ರಾಂಪ್ಟ್, ಬಿಲ್ಡ್ ಯೂಸರ್ ಪ್ರಾಂಪ್ಟ್ ಅಂತ ಹೇಳ್ತೇವೆ. ಟಾಪಿಕ್ ಮತ್ತೆ ಡಿಫಿಕಲ್ಟಿ ಯೂಸ್ ಮಾಡಿ ರೋಡ್ ಮ್ಯಾಪ್ ಯೂಸರ್ ಪ್ರಾಂಪ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರಿಟರ್ನ್ ಆಸ್ಕ್ ಜೇಸನ್, ಪ್ರಾಂಪ್ಟ್ಸ್ ನಾವು ಓಪನ್ ಎಐಗೆ ಸೆಂಡ್ ಮಾಡಿ ಫ್ರೇಸ್ಡ್ ಜೇಸನ್ ರಿಟರ್ನ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಫಾರ್ ಅ ಕಾನ್ಸೆಪ್ಟ್ ಎಕ್ಸ್ಪ್ಲೇನರ್, ಇದು ಕೂಡ ಹಾಗೆ ಇಂದ ಜೇಸನ್ ಫೈಲ್ಸ್ ಇಂಪೋರ್ಟ್ ಮಾಡುದು, ಪ್ರಾಂಪ್ಟ್ ಮತ್ತೆ ಬಿಲ್ಡ್ ಯೂಸರ್ ಪ್ರಾಂಪ್ಟ್ ಯೂಸ್ ಮಾಡುದು, ಇಂಪೋರ್ಟ್ ಮಾಡುದು. ನೆಕ್ಸ್ಟ್ ಇಟ್ ಇಸ್ ಅ ಪ್ರಾಂಪ್ಟ್, ಹೇಗೆ ಕೊಡಬೇಕು ಅಂತ ಹೇಳಿ. ಓಕೆ, ಇದು ಬೇಸ್ ಪ್ರಾಂಪ್ಟ್ ಇಸ್ ಈಕ್ವಲ್ಸ್ ಟು ಬಿಲ್ಡ್ ಯೂಸರ್ ಪ್ರಾಂಪ್ಟ್ ಟಾಪಿಕ್ ಡಿಫಿಕಲ್ಟಿ ಅಂತ ಹೇಳಿದರೆ, ಟಾಪಿಕ್ ಮತ್ತೆ ಡಿಫಿಕಲ್ಟಿಯಿಂದ ಬೇಸ್ ಪ್ರಾಂಪ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಇದು. ಓಕೆ, ನೆಕ್ಸ್ಟ್ ಸ್ಟೇಜ್ ಟೈಟಲ್ ಫಾರ್ ಸ್ಟೇಜ್ ಇನ್ ರೋಡ್ ಮ್ಯಾಪ್ ಡಾಟ್ ಗೆಟ್ ಅಂತ ಹೇಳಿದ್ರೆ, ಈ ಕೋಡ್ ಎಂತಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲಾ ರೋಡ್ ಮ್ಯಾಪ್ ಸ್ಟೇಜ್ ಟೈಟಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಎಲ್ಲ ರೋಡ್ ಮ್ಯಾಪ್ ಇದು. ರೋಡ್ ಮ್ಯಾಪ್ ಕಾಂಟೆಕ್ಸ್ಟ್ ಇದೆಂತಕ್ಕೆ ಅಂತ ಹೇಳಿದ್ರೆ, ಸ್ಟೇಜ್ ಟೈಟಲ್ ಇದ್ರೆ ಮಾತ್ರ ಎಕ್ಸ್ಟ್ರಾ ಪ್ರಾಂಪ್ಟ್ ಕಾಂಟೆಕ್ಸ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಯೂಸರ್ ಪ್ರಾಂಪ್ಟ್, ಬೇಸ್ ಪ್ರಾಂಪ್ಟ್ ರೋಡ್ ಮ್ಯಾಪ್ ಕಾಂಟೆಕ್ಸ್ಟ್ ಡಾಟ್ ಸ್ಟ್ರಿಪ್ ಅಂತ ಹೇಳಿದ್ರೆ, ಬೇಸ್ ಪ್ರಾಂಪ್ಟ್ ಮತ್ತೆ ರೋಡ್ ಮ್ಯಾಪ್ ಕಾಂಟೆಕ್ಸ್ಟ್ ನ ಕಂಬೈನ್ ಮಾಡಿ ಔಟ್ಪುಟ್ ಕೊಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರಿಟರ್ನ್ ಆಸ್ಕ್ ಜೇಸನ್ ಸಿಸ್ಟಮ್, ಓಪನ್ ಎ ಕಾಲ್ ಮಾಡಿ ಫ್ರೇಸ್ಡ್ ಕಾನ್ಸೆಪ್ಟ್ ಆಫ್ ಜೇಸನ್ ಸ್ಕ್ರಿಪ್ಟ್ ಕಳಿಸಿಕೊಡುದು. ನೆಕ್ಸ್ಟ್ ಮೂವಿಂಗ್ ಫಾರ್ ದ ಕ್ವಿಜ್, ಅದರಲ್ಲೂ ಸೇಮ್ ಫ್ರಮ್ app.core.open AI ಕ್ಲೈಂಟ್ ಜೇಸನ್ ಫೈಲ್ ಇಂಪೋರ್ಟ್ ಮಾಡುದು. ನೆಕ್ಸ್ಟ್ ಸಿಸ್ಟಮ್ ಪ್ರಾಂಪ್ಟ್ ಮತ್ತೆ ಬಿಲ್ಡ್ ಯೂಸರ್ ಪ್ರಾಂಪ್ಟ್ ಇಂದ ಫ್ರಮ್ ಪ್ರಾಂಪ್ಟ್ಸ್ ಡಾಟ್ ಕ್ವಿಜ್ ಪ್ರಾಂಪ್ಟ್ ಇಂದ ತಕೊಳ್ಳುದು. ನೆಕ್ಸ್ಟ್ ಡಿಫೈನ್ ಮಾಡಿ ಇದರಲ್ಲಿ ಪ್ರಾಂಪ್ಟ್ ಇಲ್ಲರಿಗೆ ಕ್ವಿಜ್ ಡಿಫೈನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಬೇಸ್ ಪ್ರಾಂಪ್ಟ್, ಬಿಲ್ಡ್ ಯೂಸರ್ ಪ್ರಾಂಪ್ಟ್ ಟಾಪಿಕ್ ಡಿಫಿಕಲ್ಟಿ, ಬೇಸ್ ಕ್ವಿಜ್ ಪ್ರಾಂಪ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡುದು. ಇದನ್ನು ಆಗ ಹೇಳಿದಾಗೆ ರೋಡ್ ಮ್ಯಾಪ್ ಮತ್ತೆ ಕಾನ್ಸೆಪ್ಟ್ ಹೇಳಿದಾಗೆ ಈ ಬೇಸ್ ಪ್ರಾಂಪ್ಟ್ ಬಿಲ್ಡ್ ಯೂಸರ್ ಅಂತ ಹೇಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೇಮ್ ಫಾರ್ ಕಾನ್ಸೆಪ್ಟ್ ಇನ್ ಕಾನ್ಸೆಪ್ಟ್ ಡಾಟ್ ಗೆಟ್ ಕಾನ್ಸೆಪ್ಟ್ಸ್ ಅಂತ. ಇದೇ ಯೂಸ್ ಮಾಡೋದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಔಟ್ಪುಟ್ ಇಂದ ಕಾನ್ಸೆಪ್ಟ್ ನೇಮ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಇಂದ ಕಾನ್ಸೆಪ್ಟ್ ನೇಮ್ಸ್ ಎಲ್ಸ್ ವರೆಗೆ ಎಂತಕ್ಕೆ ಯೂಸ್ ಮಾಡೋದು, ಕಾನ್ಸೆಪ್ಟ್ ನೇಮ್ಸ್ ಇದ್ರೆ ಮಾತ್ರ
ಎಕ್ಸ್ಟ್ರಾಕ್ಟ್ ಕಾಂಟೆಕ್ಸ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಅದರಲ್ಲಿ ರೋಡ್ ಮ್ಯಾಪ್ ಎಲ್ಲ ಇತ್ತಲ್ಲ, ರೋಡ್ ಮ್ಯಾಪ್ ಎಂತದು, ರೋಡ್ ಮ್ಯಾಪ್ ನೇಮ್ಸ್ ಇದ್ರೆ ಅಥವಾ ಕ್ವಿಜ್ ನೇಮ್ಸ್ ಇದ್ರೆ ಹಾಗೆಲ್ಲ. ಇದು ಕ್ವಿಜ್, ಸೊ ಇದರಲ್ಲಿ ಕ್ವಿಜ್ ನೇಮ್ಸ್ ಇದ್ರೆ ಕ್ವಿಜ್ ಅದನ್ನ ಇದು ಮಾಡ್ಲಿಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಉಳಿದದ್ದು ಕಾನ್ಸೆಪ್ಟ್ ಅಗ್ರಿಗೇಟ್, ಇದು ಕಾನ್ಸೆಪ್ಟ್ ನೆಕ್ಸ್ಟ್ ರೋಡ್ ಮ್ಯಾಪ್ ಅಂತ ಉಂಟಲ್ಲ, ಅದರಲ್ಲಿ ಅದು ಕಾನ್ಸೆಪ್ಟ್ ಮತ್ತು ರೋಡ್ ಮ್ಯಾಪ್ಸ್. ನೆಕ್ಸ್ಟ್ ಸೇಮ್ ಯೂಸರ್ ಪ್ರಾಂಪ್ಟ್, ಬೇಸ್ ಪ್ರಾಂಪ್ಟ್, ಸ್ಟ್ರಿಪ್. ಇದೆಂತಾಗ ಅಂತ ಹೇಳಿದ್ರೆ ಬೇಸ್ ಕ್ವಿಜ್ ಪ್ರಾಂಪ್ಟ್ ನ ಕಾನ್ಸೆಪ್ಟ್ ಕಾಂಟೆಕ್ಸ್ಟ್ ನ ಜೇಸನ್ ಫೈಲಿಗೆ ಕಂಬೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರಿಟರ್ನ್ ಆಸ್ ಜೇಸನ್ ಫೈಲ್ ಸಿಸ್ಟಮ್, ಓಪನ್ ಎ ಕಾಲ್ ಮಾಡಿ ಫ್ರೇಸ್ಡ್ ಜೇಸನ್ ಫೈಲ್ ನ ಕೊಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಪ್ರಾಂಪ್ಟ್ ಸೆಕ್ಷನ್, ಹೇಗೆ ಪ್ರಾಂಪ್ಟ್ ಅಂತ ಹೇಳಿ. ಅದರಲ್ಲಿ ಫಸ್ಟಿಗೆ ರೋಡ್ ಮ್ಯಾಪ್ ಪ್ರಾಂಪ್ಟ್. ರೋಡ್ ಮ್ಯಾಪಿಗೆ ಒಂದು ಪ್ರಾಂಪ್ಟ್ ಕೊಡ್ಬೇಕಲ್ಲ, ಇಲ್ಲಂತರ ಔಟ್ಪುಟ್ ಬರುದಿಲ್ಲ ಅಲ್ಲ. ನಾವು ಅಲ್ಲಿ ಎಂತ ಕೊಡ್ತೇವೆ, ಜಸ್ಟ್ ಹೆಡ್ಡಿಂಗ್ ಅಥವಾ ಒಂದು ವರ್ಡ್ ಕೊಡ್ತೇವೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಚೆನ್ನೈ ಅಂತ ಕೊಟ್ಟು ಇಂಟರ್ಮೀಡಿಯೇಟ್ ಸೆಲೆಕ್ಟ್ ಮಾಡಿ ಜನರೇಟ್ ಮಾಡ್ಲಿಕ್ಕೆ ಇಟ್ಟ ಅಂತ ಆದ್ರೆ ಇಲ್ಲಿ ಜನರೇಟ್ ಆಗ್ತದೆ. ಬಟ್ ಜನರೇಟ್ ಆಗ್ಬೇಕಂತ ಪ್ರಾಂಪ್ಟ್ ಬೇಕಲ್ಲ. ಓಕೆ, ಸೊ ಅದಕ್ಕೆ ಎಂತ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಪ್ರಾಂಪ್ಟ್ ಸೆಕ್ಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಸಿಸ್ಟಮ್ ಪ್ರಾಂಪ್ಟ್ ಸ್ಟ್ರಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಯು ಆರ್ ಅನ್ ಎಕ್ಸ್ಪರ್ಟ್, ಇದು ಪ್ರಾಂಪ್ಟ್. ಓಕೆ, technical mentor and curriculum designer, you always respond with a single valid JSON object matching to the exact schema requested. Never include markdown code, fetches or experimentary. Idu prompt. Next, if build user prompt topic str difficulty str return. Roadmap prompt dynamically build ಮಾಡ್ಲಿಕ್ಕೆ ಮಾಡೋ ಫಂಕ್ಷನ್ ಡಿಫೈನ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರಿಟರ್ನ್ ಅಂತ ಹೇಳಿದ್ರೆ ಕಂಪೋಸ್ಡ್ ಸ್ಟ್ರಿಂಗ್ ರಿಟರ್ನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ರಿಯೇಟ್ ಆ ಸ್ಟೆಪ್ ಬೈ ಸ್ಟೆಪ್ ಟಿಲ್ ಟಾರ್ಗೆಟ್ ಡಿಫಿಕಲ್ಟಿ ಲರ್ನರ್ ಅಂತ ಹೇಳಿದ್ರೆ ಯೂಸರ್ ಟಾಪಿಕ್ ಮತ್ತೆ ಸೆಲೆಕ್ಟ್ ಡಿಫಿಕಲ್ಟಿ, ಅಂದ್ರೆ ಯೂಸರ್ ಟಾಪಿಕ್ ಮತ್ತೆ ಸೆಲೆಕ್ಟೆಡ್ ಡಿಫಿಕಲ್ಟಿಯ ಬೇಸಿಸ್ ಮೇಲೆ ಔಟ್ಪುಟ್ ಕೊಡ್ಲಿಕ್ಕೆ, ಅಂದ್ರೆ LLM ಗೆ ಇಂಜೆಕ್ಟ್ ಮಾಡ್ಲಿಕ್ಕೆ ಈ ಟೈಪಿಂಗ್ ಅಲ್ಲಿ ಔಟ್ಪುಟ್ ಬೇಕು ಅಂತ. ನೆಕ್ಸ್ಟ್ ಬಿಗಿನರ್ ಇಂದ ಹಿಡಿದದ್ದು ಶುಡ್ ಕೇಸಸ್, ಇಂಟರ್ನಲ್ಸ್ ಅಂಡ್ ಪ್ರೊಡಕ್ಷನ್ ಕನ್ಸರ್ನ್ಸ್ ಅಂತ. ಡಿಫಿಕಲ್ಟಿ ಜನರೇಟ್ ಆದ ರೋಡ್ ಮ್ಯಾಪ್ ನ ಹೇಗೆ ಚೇಂಜ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದರಲ್ಲಿ ಹೇಳ್ತೇವೆ. ಈ ಇಷ್ಟು 3-4 ಲೈನ್ ಅಲ್ಲಿ ಇದು ಜನರೇಟ್ ಮಾಡ್ಲಿಕ್ಕೆ ಇಂಜೆಕ್ಟ್ ಮಾಡ್ತೇವೆ ಹೇಗೆ ಬೇಕು ಅಂತ. ಇದು ಅದು ಬಂದ ಮೇಲೆ ವಾಪಸ್ ಅದನ್ನ ಪಾಲಿಶ್ ಮಾಡ್ಲಿಕ್ಕೆ. ನೆಕ್ಸ್ಟ್ ರೆಸ್ಪಾಂಡ್ ಆಸ್ ಎ ಜೇಸನ್ ಫೈಲ್ಗೆ ರೆಸ್ಪಾಂಡ್ ಮಾಡುವ, ಆಯ್ತಾ, ಸ್ಟ್ರಿಂಗ್. ಎಕ್ಸ್ಟ್ರಾಕ್ಟ್ ಜೇಸನ್ ಸ್ಕೀಮಾ ಸಿಂಪ್ಲಿಫೈ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನನಗೆ ಹೇಳಿದಾಗೆ ಜೇಸನ್ ಫೈಲ್ ಕನ್ವರ್ಟ್ ಮಾಡಿ ಅಥವಾ ಒಂದು ಔಟ್ಪುಟ್ ಒಳ್ಳೆ ಪಾಲಿಶ್ ಔಟ್ಪುಟ್ ನಿಮಗೆ ಸಿಗ್ಬೇಕಂತಾರೆ ಯೂಸ್ ಮಾಡ್ತೇವೆ. ವಿತ್ 5 to 8 ಸ್ಟೇಜಸ್. ಇದೆಂತ ಅಂತ ಹೇಳಿದ್ರೆ ಎಷ್ಟು ರೋಡ್ ಮ್ಯಾಪ್ ಬೇಕು ಅಂತ ಪ್ರತಿ ಸರ್ತಿ ಸಹ ಈಗ ಯಾವುದೇ ಟಾಪಿಕ್ ನೀವು ಸೆಲೆಕ್ಟ್ ಮಾಡಿದ್ರು ಅದರದ್ದು ಲಿಮಿಟೇಷನ್ 5 ಇಂದ 8 ಸ್ಟೇಜಸ್ ಆಫ್ ರೋಡ್ ಮ್ಯಾಪ್ ಅಲ್ಲಿ ನಿಲ್ಬೇಕು, ಅದಕ್ಕಿಂತ ಜಾಸ್ತಿ ಹೋಗೋದು ಇಲ್ಲ ಹಾಗೆ. ನೆಕ್ಸ್ಟ್ ಮೂವಿಂಗ್ ಫಾರ್ ದ ಎಕ್ಸೆಪ್ಷನ್, ಇದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಪ್ರಾಂಪ್ಟ್ ಸೇಮ್ ಅಲ್ಲಿದ್ದಾಗೆ, ಮಾತ್ರ ಇದು ಚೇಂಜ್ ಮಾತ್ರ ಇದು ಕಾನ್ಸೆಪ್ಟಿಗೆ ಮಾತ್ರ, ಅದು ರೋಡ್ ಮ್ಯಾಪಿಗೆ ಇದ್ದದ್ದು ಇದು ಕಾನ್ಸೆಪ್ಟಿಗೆ ಇದ್ದದ್ದು, ಅಷ್ಟೇ ಡಿಫ್ರೆನ್ಸ್. ದೆನ್ ಥರ್ಡ್ ಒನ್ ಆಲ್ಸೋ ಹಾಗೆ, ಅದು 2 ಆದ ಮೇಲೆ ಕಾನ್ಸೆಪ್ಟ್ ಮತ್ತು ರೋಡ್ ಮ್ಯಾಪಿನ ಪ್ರಾಂಪ್ಟ್ ಆದ ಮೇಲೆ ಥರ್ಡ್ ಒನ್ ಕ್ವಿಜ್ಜಿಗೆ ಇರುವಂತ ಪ್ರಾಂಪ್ಟ್. ಸೇಮ್ ಹೇಗೆ ಚೆಕ್ ಮಾಡ್ತೇವೆ ಅಂತೇಳಿ. ದಟ್ ಈಸ್ ಆಲ್ ಹೌ ದ ಪ್ರಾಜೆಕ್ಟ್ ವಿಲ್ ವರ್ಕ್ ಎಂತೆಲ್ಲ ಅಂತ. ಈ ಪ್ರಾಜೆಕ್ಟ್ ಫೈಲಿನ ನಾನು ನಮ್ಮ ಗಿಟಬ್ ರೆಪೋಗೆ ಹಾಕಿಡ್ತೇನೆ, ಅದರ ಲಿಂಕಿನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. ನಿಮಗೆ ಅಂತ ಇದರಲ್ಲಿ ಮಾಡಿಫಿಕೇಶನ್ ಮಾಡ್ಬೋದು ಅಂತ ಆದ್ರೆ ಮಾಡಿಫೈ ಮಾಡಿ. ನಾ ಜಸ್ಟ್ ಒಂದು ಐಡಿಯಾ ಕೊಟ್ಟದ್ದು ಹೇಗಿರುವಂತಹ ಪ್ರಾಜೆಕ್ಟ್ ಗಳನ್ನೆಲ್ಲ ಮಾಡಬಹುದು ಅಂತ. ಸೊ ಎಂತೆಲ್ಲ ನೋಡಿದ್ವಿ ಈ ಪ್ರಾಜೆಕ್ಟ್ ಅಲ್ಲಿ? ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ AI ಇಂಜಿನ್ ನೋಡಿದ್ವಿ. ಯಾಕೆಲ್ಲ ಅದೆಲ್ಲ ಇರುವುದು ಅಂತ ಹೇಳಿದ್ರೆ, ಒಂದು ಸಿಸ್ಟಮೆಟಿಕ್ ಆಗಿರುವಂತಹ ಅಥವಾ ಸೆಟ್ ಆಗಿರುವಂತಹ ಎಂತ ಹೇಳುದು, ಒಳ್ಳೆ ಪ್ಯಾಕ್ಡ್ ಆಗಿರುವಂತಹ AI ಏಜೆಂಟ್ ಅನ್ನು ಬಿಲ್ಡ್ ಮಾಡಿ. ದಟ್ ಈಸ್ ನನ್ ಅದರ್ ದೆನ್ AI ಮೆಂಟರ್. ಇರುವುದು ಅಂತ ಹೇಳಿದ್ರೆ, ಒಂದು ಸಿಸ್ಟಮೆಟಿಕ್ ಆಗಿರುವಂತಹ ಅಥವಾ ಸೆಟ್ ಆಗಿರುವಂತಹ ಎಂತ ಹೇಳುದು,
ಒಳ್ಳೆ ಪ್ಯಾಕ್ಡ್ ಆಗಿರುವಂತಹ AI ಏಜೆಂಟ್ ಅನ್ನು ಬಿಲ್ಡ್ ಮಾಡಿ. ದಟ್ ಈಸ್ ನನ್ ಅದರ್ ದೆನ್ AI ಮೆಂಟರ್. We will meet in the next videos.